ಫೀಟ್ ಡೋರು. ಇದರಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಬರುತ್ತೆ. ಬಯೋಮೆಟ್ರಿಕ್? ಹೌದು ಸರ್. ಫಿಂಗರ್ ಪ್ರಿಂಟ್ ಬರುತ್ತೆ, ನೋಡ್ಬೋದು. ಫಿಂಗರ್ ಪ್ರಿಂಟ್ ಬರುತ್ತೆ, ಪಾಸ್ಕೋಡ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ ಇನ್ಬಿಲ್ಟು. ಅದರಲ್ಲಿ ನೀವು ಒಳಗಡೆಯಿಂದ ವಿಸಿಬಿಲಿಟಿ ಬರುತ್ತೆ. ಕೆಲವರಿಗೆ ಡೋರ್ ಅಲ್ಲೇ ಗ್ಲಾಸ್ ಕೂಡ ಬೇಕಾಗುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸೇಮ್ ಡಬಲ್ ಡೋರ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ಟಫ್ ಅಂಡ್ ಗ್ಲಾಸ್ ತರ ಬರುತ್ತೆ, ಆಪ್ಟಿಕ್ ಫೈಬರ್ ಗ್ಲಾಸ್. ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ, ಚಾನ್ಸೇ ಇಲ್ಲ ಅಂತೀರಾ? ನೋಡ್ಬೋದು, ಚೆಕ್ ಮಾಡಿ ನೋಡ್ಬೋದು. ಕೀ ಪ್ಯಾಟರ್ನ್ ಹಿಂಗೆ ಕನ್ಸ್ಟ್ರಕ್ಷನ್ ಕೀ ಅಂತ, ಇದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಅಂತ ಕಸ್ಟಮರ್ಸ್ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಕೋಡಿಂಗ್ ಕೀಸ್ ಅನ್ಬೋದು. ಇಲ್ಲಿ ನೋಡಿ, ಇದ್ರಲ್ಲಿ ಓಪನ್ ಬರುತ್ತೆ, ಇದರಲ್ಲಿ ಮಾಸ್ಟರ್ ಕೀಯಲ್ಲಿ ಕ್ಲೋಸ್ ಇರುತ್ತೆ. ಸೊ ಅದರಿಂದ ಬಗ್ಗೆ ಹೇಳಿ. ಇದು ಅಷ್ಟೇ ಸರ್, FRP. ಇದು FRP ಅಲ್ಲಿ ಇನ್ನೊಂದು ತರ ಮಾಡಲ್. ಇದು ಬಂದ್ಬಿಟ್ಟು 32 mm ಥಿಕ್ನೆಸ್ ಬರುತ್ತೆ. ಇದು ಹೇಳಿದ್ನಲ್ಲ, ಇಂಟರ್ನಲ್ ಬೆಡ್ರೂಮ್ ಯೂಸ್ ಮಾಡ್ಬೋದು. 35 ಅದು ಪ್ರೋ. ಇದು ಅದರದ್ದು ಸೆಕೆಂಡ್ ಮಾಡಲ್, 32 mm ಥಿಕ್ನೆಸ್ ಬರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಕನ್ಸ್ಟ್ರಕ್ಷನ್ ಅಂದಾಗ ಏನು, ಕನ್ಸ್ಟ್ರಕ್ಷನ್ ಅಂದರೆ ಏನು? ಮನೆಯ ಕನ್ಸ್ಟ್ರಕ್ಷನ್. ನಾನು ನಿಮಗೆ ತೊಗೊಂಡ್ಬರ್ತಾ ಇರೋದೇ ರೆಗ್ಯುಲರ್ ಆಗಿ ಮನೆ ಇಂಟೀರಿಯರು, ಮನೆ ಕನ್ಸ್ಟ್ರಕ್ಷನ್, ಹೋಮ್ ಟೂರ್ಗಳು, ಹೌದನಾ? ಸೊ ಮನೆ ಅಂತ ಬಂದಾಗ ಮುಖ್ಯವಾದದ್ದು ಏನು? ಮೇನ್ ಡೋರ್, ಕರೆಕ್ಟ್ ತಾನೆ? ಸೊ ಇಡೀ ಮನೆಯೆಲ್ಲ ಕಟ್ಬಿಟ್ಟು ಮೇನ್ ಡೋರನ್ನೇ ಚೆನ್ನಾಗಿ ಹಾಕಿಲ್ಲ ಅಂತಂತಂದರೆ ಏನು ಪ್ರಯೋಜನ, ಏನು ಸೇಫ್ಟಿ ಬಂತು, ಕರೆಕ್ಟಾ? ಸೊ ಇಲ್ಲೇ ಬರುವಂಥದ್ದು ಡೋರ್ ಸೇಫ್ಟಿ ಜೊತೆಯಲ್ಲಿ ಡೋರ್ ಮೇಂಟೆನೆನ್ಸ್. ಹೌದು ವೀಕ್ಷಕರೇ, ವರ್ಷದಿಂದ ನಾವೇನು ಮಾಡ್ತಾ ಇದ್ದೀವಿ, ವುಡ್ ಡೋರನ್ನು ಹಾಕೊಂಡು ಬರ್ತಾ ಇದ್ದೀವಿ. ಬಟ್ ವುಡ್ ಡೋರಲ್ಲಿ ಸೇಫ್ಟಿ ಇದೆಯಾ? ನೀವೇ ಯೋಚನೆ ಮಾಡಿ ಹೇಳಿ, ವುಡ್ ಡೋರಲ್ಲಿ ಸೇಫ್ಟಿ ಇದೆ ಅಂತ ಹೇಳ್ಬಿಟ್ಟು. ನಂಬರ್ 1. ನಂಬರ್ 2 ಬರುವಂಥದ್ದು ಮೇಂಟೆನೆನ್ಸ್. ಚಳಿಗಾಲ ಮಳೆಗಾಲ ಬರ್ತಾ ಇದ್ರೆ ಸಾಕು, ಡೋರ್ಗಳು ಊದ್ಕೊಂಡ್ಬಿಡುತ್ತೆ, ಬಾಗಿಲುಗಳು ಜಾಮ್ ಆಗಿಬಿಡುತ್ತೆ, ಹಾಕೋಕ್ಕಾಗಲ್ಲ, ಹಾಕಿದ್ರೆ ತೆಗಿಯೋಕ್ಕಾಗಲ್ಲ. ಇವಾಗ ನಮ್ಮನೆಯಲ್ಲೂ ಹಾಗೆ ಆಗಿದೆ. ಸೊ ಅಂಥ ಸೊಲ್ಯೂಷನ್ ಬೇಕೇ ಬೇಕು ತಾನೆ? ಸೊ ಎಷ್ಟೋ ವರ್ಷದಿಂದ ಇದನ್ನೇ ಅನ್ಭವಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಕಡೆ ಸೇಫ್ಟಿ ಇಲ್ಲ, ಒಂದು ಕಡೆ ವೆದರ್ಗೆ ವಿತ್ ಸ್ಟ್ಯಾಂಡ್ ಆಗ್ತಾ ಇಲ್ಲ, ಮೂರನೇದಾಗಿ ಮೇಂಟೆನೆನ್ಸ್. ಹೌದು ವೀಕ್ಷಕರೇ, 2 ವರ್ಷ ಕಳೀತು ಅಂತಂದರೆ ಡೋರೆಲ್ಲ ಡಲ್ ಆಗಿಬಿಡುತ್ತೆ, ಪಾಲಿಶ್ ಮಾಡ್ತಾನೆ ಇರಬೇಕು. ಇವೆಲ್ಲದಕ್ಕೂ ಸೊಲ್ಯೂಷನ್ ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ಟ್ರೆಂಡಿಂಗ್ ಪ್ರಾಡಕ್ಟ್ ಅಥವಾ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು, ಅದುವೇ ಸ್ಟೀಲ್ ಡೋರ್ಗಳು. ನಾವು ಮುಂಚೆನೂ ಕೂಡ ಸ್ಟೀಲ್ ಡೋರ್ ಬಗ್ಗೆ ಅನೇಕ ವಿಡಿಯೋಸ್ಗಳನ್ನು ಮಾಡಿದೆ, ನಿಮಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಒಳ್ಳೊಳ್ಳೆ ಬ್ರ್ಯಾಂಡ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದೆ. ಅದೇ ರೀತಿ ಇಂದಿನ ವಿಡಿಯೋದಲ್ಲೂ ಕೂಡ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸ್ಟೀಲ್ ಡೋರ್ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ ಬ್ರ್ಯಾಂಡ್ ಬಂದ್ಬಿಟ್ಟು SD ಎಂಟರ್ಪ್ರೈಸಸ್. ಹೌದು ವೀಕ್ಷಕರೇ, ನಮ್ಮ ಬೆಂಗಳೂರಿನ ಟಿ ದಾಸರಲ್ಲಿರುವಂತಹ ಈ ಬ್ರ್ಯಾಂಡ್ಗಳು ನಿಮಗೆ ಟಾಪ್ ಕ್ವಾಲಿಟಿ, ಹೌದು ವೀಕ್ಷಕರೇ, ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಸ್ಟೀಲ್ ಡೋರ್ಗಳನ್ನು ತಗೊಂಡ್ ಬರ್ತಾ ಇದ್ದಾರೆ, ಆದ್ರೆ ಲೋಕಲ್ ಬೆಲೆಯಲ್ಲಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ SD ಎಂಟರ್ಪ್ರೈಸಸ್ ಕಡೆಯಿಂದ ದಿಲೀಪ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ದಿಲೀಪ್ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್ ನಾನು ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬಿಡ್ತೀನಿ ನಿಮಗೆ. ಆಲ್ರೆಡಿ ನಮ್ಮ ವೀಕ್ಷಕರೆಲ್ಲ ವುಡನ್ ಡೋರ್ಗಳನ್ನ ಹಾಕೊಂಡು ಆರಾಮಾಗಿದ್ದಾರೆ, ಕರೆಕ್ಟಾ? ಸೊ ನಾನು ನಿಮ್ಗೆ ಕೇಳುವಂಥದ್ದು, ಯಾಕೆ ನಾವು ಸ್ಟೀಲ್ ಡೋರ್ನ ಪ್ರಿಪೇರ್ ಮಾಡಬೇಕು? ಖಂಡಿತ ಸರ್, ಇದು ನಿಮ್ದು 100% ಎವ್ರಿ1 ಕ್ವಶನ್ ಆಗಿರುತ್ತೆ. ನಿಮಗೆ ಏನು ಈ ಸ್ಟೀಲ್ ಡೋರ್ಗೆ ಬಂದರೆ ಬೆನಿಫಿಟ್ಸ್ ಏನಂದರೆ ಬಂದ್ಬಿಟ್ಟು ಟಾಪ್ ನಾಚ್ ಫಿಟ್ ಅಂಡ್ ಕ್ವಾಲಿಟಿ ರಿಗಾರ್ಡಿಂಗ್ ಫಿನಿಶಿಂಗ್ ಟಾಪ್ ನಾಚ್ ಬರುತ್ತೆ. ಫಿನಿಶಿಂಗ್ ಆಗಲಿ ಕ್ವಾಲಿಟಿಯಲ್ಲಾಗಲಿ ಯಾವುದೇ ಕಾಂಪ್ರಮೈಸ್ ಇರಲ್ಲ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ 0% ಮೇಂಟೆನೆನ್ಸ್ ಬರುತ್ತೆ, ಏನೇ ಪ್ರಾಬ್ಲಮ್ ಬರಲ್ಲ. ಯಾವುದೇ ಕ್ಲೈಮೇಟ್ ಕಂಡೀಷನ್ಗೆ ಎಕ್ಸ್ಪೆನ್ಷನ್ ಆಗಲಿ ಕಾಂಟ್ರಾಕ್ಷನ್ ಪ್ರಾಬ್ಲಮ್ ಬರಲ್ಲ. ಥರ್ಡ್ ಥಿಂಗ್ ಏನಂದರೆ ಪಾಲಿಶ್ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಫೈನಲ್ ಫಿನಿಶಿಂಗ್ ಆಗಿರುತ್ತೆ. ಯಾವುದೇ ರೀತಿ ಡಲ್ನೆಸ್ಸು ತುಂಬ ರೇರು ಬರೋ ಚಾನ್ಸಸ್ಸೇ ಇಲ್ಲ. ಸೊ ಅದರಿಂದ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಖಂಡಿತ. 100%. ಸೇಫ್ಟಿ ಬಿಟ್ಬಿಟ್ರಲ್ಲ ಸರ್ ನೀವು, ಸೇಫ್ಟಿ ಬಗ್ಗೆ ಹೇಳಿ. 100% ಸರ್. ಸ್ಟೀಲ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಸೇಫ್ಟಿ ಅಂತ. ಯಾವುದೇ ಕಾರಣಕ್ಕೂ ಹೊಡಿಯೋದಿಕ್ಕಾಗಲ್ಲ, ಬ್ರೇಕ್ ಮಾಡೋದಿಕ್ಕಾಗಲ್ಲ. ಏನೇ ಮಾಡಿದ್ರು ಡೆಂಟ್ ಆಗುತ್ತೆ ಹೊತ್ತು ಪ್ರಾಡಕ್ಟ್ ಬ್ರೇಕ್ ಮಾಡೋದಿಕ್ ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ. ಹೆಂಗೆ ಹೊಡೆದ್ರೆ ನೀವು ಬ್ರೇಕ್ ಮಾಡ್ತೀರ,
ಬ್ರೇಕ್ ಆಗಕ್ ಚಾನ್ಸ್ ಯಾವುದೇ ರೀತಿ ಬ್ರೇಕ್ ಆಗಲ್ಲ. ಬಟ್ ಅಂದ್ರೆ ಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಡೋರ್ ನಂತೂ ಪೀಸ್ ಮಾಡಕ್ ಚಾನ್ಸ್ ಇಲ್ಲ. ಸೇಫ್ಟಿ ಪ್ರಾಬ್ಲಮ್ ಬರಲ್ಲ. ಡೋರ್ ಡ್ಯಾಮೇಜ್ ಆದ್ರೂ ಸೇಫ್ಟಿಗಂತೂ ಪ್ರಾಬ್ಲಮೇ ಬರಲ್ಲ. ಸೊ ನಿಮ್ಮ ಮನೆ ಅನ್ನೋದು ಒಂದು ಬ್ಯಾಂಕ್ ತರ ಆಗ್ಬಿಡುತ್ತೆ. ಇವಾಗ ಈ ತರ ಡೋರ್ ಅನ್ನ ಹಾಕ್ಬಿಟ್ರೆ ಬ್ಯಾಂಕ್ ಅಲ್ಲಿ ಒಂದು ಸೆಕ್ಯೂರ್ ರೂಮ್ ಅಂತ ಇರುತ್ತೆ ಸರ್. ಆ ಸೆಕ್ಯೂರ್ ರೂಮ್ ಅಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ. ಅದನ್ನ ಒಡೆಯಕ್ ಸಾಧ್ಯನೇ ಇಲ್ಲ. ಸೊ ನೀವ್ ಹೇಳ್ತಾ ಇರುವಂತದ್ದು ಈ ತರ ಡೋರ್ಗಳು ಆಗ್ಬಿಟ್ರೆ ನಮ್ಮ ಮನೇನು ಕೂಡ ಸೆಕ್ಯೂರ್ ಡೋರ್ ಆಗ್ಬಿಡುತ್ತೆ. ಸೊ ಒಡೆಯಕ್ ಸಾಧ್ಯನೇ ಇಲ್ಲ. ಯಾವ ಕಳ್ಳನ್ ಮಗನು ಕೂಡ ನಿಮ್ ಮನೆಗೆ ಬರಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸರ್. ಸ್ಟೀಲ್ ಡೋರ್ಗಳ ಒಳ್ಳೆನೇ ಆಕ್ಚುಲಿ ಬೆನಿಫಿಟ್. ನಾನು ತುಂಬಾ ಜನರಿಗೆ ಹೇಳ್ತಾ ಇರ್ತೀನಿ, ಸ್ಟೀಲ್ ಡೋರ್ಗಳನ್ನ ಹಾಕ್ಸಿ, ದಪ್ಪ ಆಗೋದಿಲ್ಲ. ಈ ನೋಡಿ ಮರದ ಡೋರ್ಗಳನ್ನ ಹಾಕಕ್ಕಾಗಲ್ಲ, ತೆಗಿಯಕ್ಕಾಗೋದಿಲ್ಲ. ಈ ಮಳೆಗಾಲದಲ್ಲಂತೂ ಜಾಮ್ ಆಗ್ಬಿಡುತ್ತೆ. ಹಾಕೋದು ಕಷ್ಟ, ಹಾಕ್ಬಿಟ್ರೆ ತೆಗಿಯೋದು ಕಷ್ಟ. ನೀವು ಅನ್ಭವಿಸಿರ್ತೀರಿ ಎಷ್ಟು ಸತಿ ಅಲ್ವಾ? ಇಂಚಸ್ ಡೌನ್ ಆಗುತ್ತೆ, ವೆಯ್ಟ್ ಇಂದ ಇಂಚಸ್ ಡೌನ್ ಆಗೋ ಚಾನ್ಸ್ ಇರುತ್ತೆ. ಎಕ್ಸ್ಪೆನ್ಷನ್ ಇಂದ ವುಡ್ ಬಿಟ್ಕೊಬಿಡುತ್ತೆ. ಕರೆಕ್ಟ್. ಅದರಿಂದ ಪ್ರಾಬ್ಲಮ್ ಬರುತ್ತೆ. ಅದೇ ಸ್ಟೀಲ್ ಡೋರ್ ವುಡ್ ಡೋರ್ ಕಂಪೇರ್ ಮಾಡೋದು ಕಾಸ್ಟ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಚೆನ್ನಾಗಿ ಹೇಳಿದ್ರೆ ನಿಜವಾಗ್ಲೂ ಹೌದು. ಇನ್ನೊಂದು ಏನಂತಂದ್ರೆ ಮೇಂಟೆನೆನ್ಸ್ ಇಲ್ವಲ್ಲ ಸರ್. ಟೀಕ್ ವುಡ್ ಆಗ್ಲಿ ಯಾವ ವುಡ್ಡರು ಆಗ್ಲಿ, ಸೊ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಲೇಬೇಕಾ? 3 ವರ್ಷಕ್ಕೊಂದ್ಸತಿನಾರು ಅದಕ್ಕೆ ಪಾಲಿಶ್ ಹಾಕ್ಸ್ಲೇಬೇಕಾ? ಇಲ್ಲ ಅಂತಂದ್ರೆ ಡಲ್ ಆಗೇ ಆಗುತ್ತೆ. ಟೀಕ್ ವುಡ್ ಆದ್ರೂ ಡಲ್ ಆಗೇ ಆಗುತ್ತೆ. ಇದಕ್ಕೆ ಆತರ ಏನೂ ಇಲ್ಲ. ಇಲ್ಲ ಸರ್, ಪಾಲಿಶ್ ಬೇಕಾಗಿಲ್ಲ, ಇಲ್ಲ ರೀಪೇಂಟ್ ಬೇಕಾಗಿಲ್ಲ, ರೀಪೇಂಟಿಂಗ್ ಆಪ್ಷನ್ ಬೇಕಾಗಿಲ್ಲ. ಯಾಕಂದ್ರೆ ಇದು ಬಂದ್ಬಿಟ್ಟು HTTP ಅಂತ ಮಿಷಿನ್ ಅಲ್ಲಿ ಪ್ರಿಂಟಿಂಗ್ ಆಗಿರೋ ಪ್ರಾಸೆಸ್. ಪೀಲ್ ಆಫ್ ಎದ್ದು ಬರೋ ಚಾನ್ಸೇ ಇಲ್ಲ. ನೀವು ಕೆರೆದ್ ನೋಡ್ಬೋದು, ಎದ್ದು ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಸೊ ಇವೆಲ್ಲ ಕಾರಣಗಳಿಂದ ಸ್ಟೀಲ್ ಡೋರ್ ಬೆಸ್ಟ್ ಅಂತ ಹೇಳ್ಬೋದು. ನಾನು ಕೂಡ ಡೆಫಿನೆಟ್ಲಿ ಸ್ಟೀಲ್ ಡೋರ್ಗೆ ತಮ್ಸ್ ಕೊಡ್ತೀನಿ ವೀಕ್ಷಕರೇ, ನೀವು ಹಾಕಬಹುದು. ಸರ್, ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಸ್ಟೀಲ್ ಡೋರ್ ಅಂತ ಬಂದಾಗ ಆಕ್ಚುಲಿ ಆಪ್ಷನ್ ತುಂಬಾ ಕಮ್ಮಿ, ಬೆರಳೆಣಿಕೆ ಅಷ್ಟೇ ಬ್ರ್ಯಾಂಡ್ಸ್ ಇರೋದು ನಮ್ಮ ಇಂಡಿಯಾದಲ್ಲೇ ಅಂತಾನೆ ಹೇಳ್ಬೋದು. ಸೊ ಇವಾಗ ನೀವು ಕೂಡ ಬಂದಿದ್ದೀರಾ SG ಎಂಟರ್ಪ್ರೈಸಸ್. ಸೊ ನಮ್ಮ ವೀಕ್ಷಕರು ಯಾಕೆ ಸರ್ ಬೇರೆ ಬ್ರ್ಯಾಂಡ್ ಎಲ್ಲ ಬಿಟ್ಬಿಟ್ಟು SG ಎಂಟರ್ಪ್ರೈಸಸ್ಗೆ ಬರಬೇಕು? ಏನಕ್ಕೆ ಅಂದ್ರೆ ಸರ್, ನಾನು ಹೇಳ್ತಾ ಇಲ್ಲ, ಕಂಪ್ಲೀಟ್ ನಿಮಗೆ ಟಾಪ್ ನಾಚ್ ಫಿನಿಶ್ ಕ್ವಾಲಿಟಿ ಕೊಡ್ತೀವಿ. ಸೆಕೆಂಡ್ ಥಿಂಗ್ ಅಂತ ಬಂದರೆ ಸರ್ವಿಸ್ ಅಂತ ಬಂದರೆ ಏನೇ ಇವಾಗ ಈ ಸೆಕ್ಟರಲ್ಲಿ ವಿತ್ ಸ್ಟ್ಯಾಂಡ್ ಆಗಬೇಕು ಅಂದರೆ ಮೈನ್ ಟಾಪ್ ಕ್ವಾಲಿಟಿ ಸರ್ವಿಸ್ ಕೊಡಬೇಕು. ಸೊ ನಾನು ಇದೇ ಫೀಲ್ಡಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದರೂ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿಕೊಡೋದು ಕೆಪಬಿಲಿಟಿ ಇರೋದ್ರಿಂದ ನೀವು ನನ್ನ ಚೂಸ್ ಮಾಡ್ಬೋದು ಅಂತ ಹೇಳ್ಬಲ್ಲೆ. ವಾಟ್ ಅಬೌಟ್ ಪ್ರೈಸ್ ಸರ್? ಪ್ರೈಸಿಂಗ್ ಅಂತ ಬಂದ್ರೆ 100% ಸರ್ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತೀರಾ? 100%. ಹೌದು. ಕ್ವಾಲಿಟಿ ಚೆನ್ನಾಗಿ ಕೊಡ್ತೀರಾ? 100%. ಫಿಟ್ ಅಂಡ್ ಫಿನಿಶ್ ಚೆನ್ನಾಗಿ ಕೊಡ್ತೀರಾ? ಹೌದು. ಜೊತೆಲಿ ಒಳ್ಳೆ ಸರ್ವಿಸ್ ಕೊಡ್ತೀರಾ? 100%. ನಿಮಗೆ ಎಷ್ಟು ನಾಲೆಜ್ ಇದೆ ಸ್ಟೀಲ್ ಗಳ? ಕಂಪ್ಲೀಟ್ ಸರ್. ಯಾಕಂದ್ರೆ ಇದು ಬಂದ್ಬಿಟ್ಟು ನಾನು ಇದೇ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಂಗೆ ಈ ಮೆಟೀರಿಯಲ್ ಪ್ರಾಸೆಸ್ ಆಗಲಿ ಏನೇ ಪ್ರಾಬ್ಲಮ್ ಅಂದ್ರೂ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಪ್ರಿಫರ್ ಆಗಿ ಕೈ ಎತ್ತಿ ಹೇಳ್ಬೋದು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಅಷ್ಟು ಕಾನ್ಫಿಡೆಂಟ್ ಇದ್ದೀರಾ? 100%. ಅದಕ್ಕೋಸ್ಕರ ಸರ್ ಮಾರ್ಕೆಟ್ಗೆ ನಾನು ಓನ್ ಬ್ರ್ಯಾಂಡಿಂಗ್ ಅಲ್ಲಿ ಬಂದಿರುವಂತದ್ದು. ಸರ್ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾರೆ. ಸೊ ನಿಮ್ಮನೆಗೂ ಕೂಡ ಕ್ವಾಲಿಟಿ ಡೋರ್ ಬೇಕಾ? ಬನ್ನಿ SG ಎಂಟರ್ಪ್ರೈಸಸ್ಗೆ. ನಾನು ಕೂಡ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದೆ, ಕ್ವಾಲಿಟಿ ಟಾಪ್ ನಾಚ್ ಆಗಿದೆ ಸರ್. ನಿಮಗೂ ಕೂಡ ಬೆಸ್ಟ್ ಆಫ್ ಲಕ್ ಎಲ್ಲ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರಿಗೆಲ್ಲ ಒಳ್ಳೆ ಸರ್ವಿಸ್ ಕೊಡಿ, ಒಳ್ಳೆ ಡೋರ್ಗಳನ್ನು ಕೊಡಿ, ಅಂಡ್ ಎಸ್ಪೆಷಲಿ ನಮ್ಮ ಕನ್ನಡಕೋರ ವೀಕ್ಷಕರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಓಕೆನಾ? ಮರಿಬೇಡಿ ಸರ್. ವುಡ್ಗೂ ಸ್ಟೀಲ್ಗೂ ಕಂಪೇರ್ ಮಾಡಿದ್ರೆ ಇನ್ನೇನು ಬೆನಿಫಿಟ್ ಇದೆ ನಮಗೆ? ಸರ್ ಹೇಳಿದ್ನಲ್ಲ, ನಿಮಗೆ ವುಡನ್ ಡೋರ್ ಹಾಕ್ಸಿದ್ರೆ ಸೇಫ್ಟಿಗೋಸ್ಕರ ನೀವು ತುಂಬಾ ಜನ ಗ್ರಿಲ್ ಡೋರ್ ಮುಂದೆ ಗ್ರಿಲ್ ಹಾಕ್ಸ್ತಾರೆ. ಸೊ ಆಗ ಏನು ಪ್ರಾಬ್ಲಮ್ ಅಂದರೆ ನಿಮ್ಮ ಡೋರ್ ಕ್ವಾಲಿಟಿ ಫಿನಿಶಿಂಗ್ ಹೋಗುತ್ತೆ. ಸೆಕೆಂಡ್ ಥಿಂಗ್ ಏನು ಅಡಿಷ್ನಲ್ ಕಾಸ್ಟ್ ಬೀಳುತ್ತೆ. ಬಟ್ ನಮ್ಮ ಸ್ಟೀಲ್ ಡೋರ್ಗೆ ಅಂತ ಬಂದರೆ ಅದನ್ನು ಎರಡೂ ಮೈನಸ್ ಮಾಡ್ಬೋದು. ಎರಡು ಒಂದರಲ್ಲೇ ಬರುತ್ತೆ. ಗ್ರಿಲ್ ಅವಶ್ಯಕತೆ ಇರಲ್ಲ, ಯಾಕಂದರೆ ಮಲ್ಟಿ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಸ್ಟೀಲ್ ಆಗಿರೋದ್ರಿಂದ ಆಟೋಮೆಟಿಕಲಿ ಸೇಫ್ಟಿ ಬರುತ್ತೆ. ಸರ್ ನೋಡಿ, ಇವಾಗ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು ಒಳ್ಳೊಳ್ಳೆ ಡೋರ್ ಹಾಕ್ಸ್ತಾರೆ, ಗ್ರಿಲ್ ಹಾಕ್ಸ್ಬಿಟ್ರು ಅಂತಂದ್ರೆ ಲುಕ್ಕೆ ಹೊರಟೋಯ್ತು. ಖಂಡಿತ ಅಲ್ವಾ? ಏನ್ ಖರ್ಚು ಮಾಡಿ ಏನ್ ಪ್ರಯೋಜನ ಅಲ್ವಾ? ಸೊ ಇದರಲ್ಲಿ ಆ ಸಮಸ್ಯೆನೇ ಬರಲ್ಲ ಸರ್. ಗ್ರಿಲ್ಲೇ ಬೇಕಾಗಿಲ್ಲ. ಓಕೆ. ಸೊ ಪೀಕ್ ಹೋಲ್ ಇರುತ್ತೆ, ಜೊತೆಯಲ್ಲಿ ಇಲ್ಲೊಂದು ಓಪನೇಬಲ್ ಡೋರ್ ಇದೆ. ಸೊ ಇದಕ್ಕೆಲ್ಲ ನಿಮ್ಗೆ ಗ್ರಿಲ್ಲು ಬೇಕಾಗಿಲ್ಲ. ಹೊರಗಡೆ ಯಾರು ಬಂದ್ರು ಅಂತಾನು ಕೂಡ ನೀವು ನೋಡ್ಬೋದು ವೀಕ್ಷಕರೇ. ಸೊ ಇವಾಗ ಒಂದು ಕೆಲಸ ಮಾಡೋಣ, ನಮ್ಮ ಸರ್ ಜೊತೆ ಹೋಗೋಣ, ಯಾವ್ಯಾವ ಡೋರ್ಗಳಿದೆ ನೋಡ್ಕೊಂಡ್ ಬರೋಣ. ಹೋಗಕ್ಕಿಂತ ಮುಂಚೆ ನಾನು ಕೇಳುವಂಥದ್ದು, ಯಾವ್ಯಾವ ರೀತಿ ಡೋರ್ ಸಿಗುತ್ತೆ ನಮ್ಮಲ್ಲಿ ಬಂದ್ಬಿಟ್ಟು ಸರ್? ಫಸ್ಟ್ ಬಂದ್ಬಿಟ್ಟು ಸ್ಟೀಲ್ ಡೋರ್ಸ್ ಕಂಪ್ಲೀಟ್ಲಿ ಮೇಡಪ್ ಆಫ್ GA ಮೆಟೀರಿಯಲ್, GA ಡೋರ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದ್ಬಿಟ್ಟು FRP ಡೋರ್ ಸಿಗುತ್ತೆ. ಥರ್ಡ್ ಬಂದ್ಬಿಟ್ಟು UPVC ವಿಂಡೋ ಸಿಗುತ್ತೆ. ಆಮೇಲೆ ನಮ್ಮದೇ ಫ್ಯಾಬ್ರಿಕೇಶನ್ ಶಾಪ್ ಇದೆ ಇಲ್ಲೇ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ಸೊ ನಿಮ್ಗೆ ಯಾವುದೇ ರೀತಿ MS ಫ್ಯಾಬ್ರಿಕೇಶನ್ಸ್ ಬಂದಕ್ಕಂದ್ರೂ ಸಿಗುತ್ತೆ. ಏನು ಹೇಳ್ಬಲ್ಲೆ ಅಂದರೆ ST ಎಂಟರ್ಪ್ರೈಸಸ್ ಏನಂದರೆ ಒನ್ ಪ್ಲೇಸ್ ಫಾರ್ ಆಲ್ ಯುವರ್ ಬಿಲ್ಡಿಂಗ್ ಸೇಫ್ಟಿ ಸೊಲ್ಯೂಷನ್ ಅಂತ ಹೇಳ್ಬಲ್ಲೆ. ಏನಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಗ್ರಿಲ್ಲಿಂದ ಫೆಸಿಲಿಟಿ ಕೊಡ್ತೀವಿ. ಮೈನ್ ಡೋರಿಂದ ವಿಂಡೋಸಿಂದ ಹಿಡಿದು ಮನೆ ಸುತ್ತ ಗ್ರಿಲ್ವರೆಗೂ ನಾವೇ ಫೆಸಿಲಿಟಿ ಕೊಡ್ತೀವಿ. ಏನಂದ್ರೆ ಹೇಳ್ಬಲ್ಲೆ ಒನ್ ಪ್ಲೇಸ್ ಫಾರ್ ಆಲ್ ಯುವರ್ ಬಿಲ್ಡಿಂಗ್ ಸೇಫ್ಟಿ ಸೊಲ್ಯೂಷನ್ ಅಂತ ಹೇಳ್ಬಲ್ಲೆ. ಎಲ್ಲ MS ವರ್ಕ್ ಮಾಡ್ತೀರಾ ನೀವು? ಮೇಲ್ಗಡೆ ರೂಪಿಂಗ್ ಎಲ್ಲ ಮಾಡಬೇಕು? 100% ಎವ್ರಿಥಿಂಗ್. ಓಕೆ. ಸೊ ಡೋರ್ ಒಂದೇ ಅಲ್ಲ ಸರ್, ಅಂತೂ ಅಡಿಷನಲ್ ಸರ್ವಿಸಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಯಾವುದೇ ರೀತಿಯ ಫ್ಯಾಬ್ರಿಕೇಶನ್ಸ್ ವರ್ಕ್ ಇರ್ಬೋದು, ಗ್ರಿಲ್ ಮಾಡಬೇಕು, ಗೇಟ್ ಮಾಡಬೇಕು, ರೈಲಿಂಗ್ಸ್ ಮಾಡಬೇಕು, ಪ್ರತಿಯೊಂದು ಕೂಡ ಮೇಲ್ಗಡೆ ರೂಫಿಂಗ್ ಮಾಡಬೇಕು, ಬಾಲ್ಕನೀಸ್ ಮಾಡಬೇಕು, ಎಲ್ಲದಕ್ಕೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ಸ್. ಕಾಲ್ ಮಾಡಬಹುದು, ಇವ್ರ ಹತ್ರ ಸರ್ವಿಸ್ ಬುಕ್ ಮಾಡಬಹುದು. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಕಾಲ್ ಮಾಡಿದಾಗ
ಕೇಳೋದನ್ನ ಮರಿಬೇಡಿ. ಸರ್ ನಿಮ್ದು ಮೇನ್ ಡೋರ್ ತುಂಬಾ ಚೆನ್ನಾಗಿದೆ, ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ಬನ್ನಿ ವೀಕ್ಷಕ, ನೋಡ್ಕೊಂಡ್ ಬರೋಣ. ಸರ್ ಫಸ್ಟ್ ಆಫ್ ಆಲ್ ಇದು ನಿಜವಾಗ್ಲೂ ಸ್ಟೀಲ್ ಡೋರ್ ಹೌದಾ? ಖಂಡಿತ ಸರ್, ಹೌದಾ? ಖಂಡಿತ. ಏನು ಇಷ್ಟೊಂದು ಡಿಸೈನ್ ಇದೆ, ನಾನು ಯಾವತ್ತು ಇನ್ನೂವರೆಗೂ ಸ್ಟೀಲ್ ಡೋರ್ ಅಲ್ಲಿ ಇಂಥ ಡಿಸೈನ್ ನೋಡಿದ್ದೇ ಇಲ್ಲ. ಹೇಳಿದ್ನಲ್ಲ ಸರ್, ಟಾಪ್ ನಾಚ್ ಕ್ವಾಲಿಟಿ, ಟಾಪ್ ನಾಚ್ ಫಿನಿಶಿಂಗ್ ಕೊಡ್ತೀವಿ ಅಂತ. ಹೌದೌದು, ಅದಕ್ಕೆ ಎಕ್ಸಾಂಪಲ್. ಓಕೆ ಓಕೆ. ಸೊ ಈ ತರ ಡಿಸೈನ್ಸ್ ಗಳು ಕೂಡ ಬರ್ತಾ ಇದೆ ಇವಾಗ. ಖಂಡಿತ ಸರ್, ಹೌದು. ಇದೇ ತರ ತುಂಬಾ ಪ್ರೀಮಿಯಂ ಮಾಡೆಲ್, ಇದು ಪ್ರೀಮಿಯಂ ಮಾಡೆಲ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇದೆಲ್ಲ ಬಂದ್ಬಿಟ್ಟು 14 ಗೇಜ್ ಮೆಟೀರಿಯಲ್ ಬರುತ್ತೆ. 14 ಗೇಜ್ ಅಂದ್ರೆ ನಿಮಗೆ ಹೈಯೆಸ್ಟ್ ಕ್ವಾಲಿಟಿ 1.8 mm ಥಿಕ್ನೆಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ನೀವು ಕಂಪೇರ್ ಮಾಡಿದಾಗ 14 ಗೇಜ್ ಬೆಸ್ಟ್ ಕ್ವಾಲಿಟಿ ಬರುತ್ತೆ. ಟಾಪ್ ಅಂತ ಹೇಳ್ತೀರಾ? ಹೌದು, 100% ಹೇಳ್ಬೋದು. ಇದು ಬಂದ್ಬಿಟ್ಟು ಫ್ರೇಮ್ ಬ್ರಾಡ್ 10 ಇಂಚಸ್ ಬರುತ್ತೆ. ನೋಡ್ಬೋದು, 10 ಇಂಚ್ ಬರುತ್ತೆ. ಹೆಂಗ್ ಲುಕ್ ಬರುತ್ತೆ ಅಂತ ನೀವೇ ಯೋಚನೆ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಂಗ್ ಕಂಪೇರ್ ಮಾಡಿದ್ರೆ, ಒಳಗಡೆಯಿಂದ ತೋರಿಸಿ ನಾ ಪಾರ್ಟ್ ನ, ಡೋರ್ ಥಿಕ್ನೆಸ್ ಬಂದ್ಬಿಟ್ಟು 90 mm ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 4 ಇಂಚಸ್ ಬರುತ್ತೆ. 4 ಇಂಚು 100%. ಹೌದು. ಸೊ ನಿಮ್ಗೆ ಕಂಪೇರ್ ಮಾಡಬಹುದು ಎಷ್ಟು ಸೇಫ್ಟಿ ಬರುತ್ತೆ ಅಂತ. ಆಮೇಲೆ ಬಂದ್ಬಿಟ್ಟು ಇದ್ರಲ್ಲಿ ಮಲ್ಟಿ ಲಾಕಿಂಗ್ ಸಿಸ್ಟಮ್ಸ್ ಬರುತ್ತೆ. ಒಂದೇ ಕೀಯಲ್ಲಿ 17 ಲಾಕ್ ಫಂಕ್ಷನ್ ಆಗುತ್ತೆ. ಅದು ಕೂಡ ಒಳಗಡೆ ತೋರಿಸ್ಕೊಡ್ತೀರಾ? ಇದು ನಮ್ಮ ವೀಕ್ಷಕರಿಗೆ ನೋಡ್ಬೋದು. ಫಿನಿಶಿಂಗು ಯಾವುದೇ ರೀತಿ ಎಲ್ಲೂ ಒಂದು ಜಾಯಿಂಟ್ ಕಾಣಲ್ಲ. ಆಮೇಲೆ ಫಿನಿಶಿಂಗ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರೇ ನೋಡ್ತಾ ಇರಬಹುದು, ಡಿಸೈನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಅಂತಂದ್ರೆ ಒಳಗಡೆನೂ ಇದೇ ಡಿಸೈನ್ ಇದೆ, ಬರುತ್ತೆ ಸರ್. ಸರಿ, ಒಂದು ಕ್ವಶನ್ ಇದೆ ಸರ್, ಈ ರೀತಿ ಎಷ್ಟು ಡಿಸೈನ್ಸ್ ಗಳು ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ? ಅರೌಂಡ್ 40 to 50 ಮಾಡೆಲ್ಸ್ ಇದೆ. ಅದರಲ್ಲಿ ಪ್ರೆಸೆಂಟ್ಲಿ ಇಲ್ಲೊಂದು ಅರೌಂಡ್ 115 ಡೋರ್ಸ್ ಡಿಸ್ಪ್ಲೇ ಮಾಡಿದೀವಿ. ನಿಮಗೆ ಬಂದ್ಬಿಟ್ಟು ಇನ್ನ ಡಿಸೈನ್ಸ್ ಇದೆ, ಅದು ಪ್ರೆಸೆಂಟ್ಲಿ ಬ್ರೋಚರ್ ಅಲ್ಲಿ ಇದೆ. ಬಟ್ ಡಿಸ್ಪ್ಲೇ ದೊಡ್ಡ ಮಾಡಿದಾಗ ನಿಮ್ಗೆ ಇನ್ನ ಪ್ರೆಸೆಂಟ್ಲಿ ಇನ್ನ ಅಪ್ಕಮಿಂಗ್ ಬ್ರ್ಯಾಂಡ್ ಮಾಡೆಲ್ಸ್ ಇದೆ, ಅದರಲ್ಲಿ ತಂದು ತೋರಿಸ್ಕೊಡ್ತೀರಲ್ವಾ? ಅಂದ್ರೆ ಕ್ಯಾಟಲಾಗ್ಸ್ ಎಲ್ಲ ಇದೆ ನಿಮ್ಮ ಹತ್ರ? ಹೌದು, 100%. ಈ ರೀತಿ ಪ್ಯಾಟರ್ನ್ಸ್ ಗಳು ಎಷ್ಟು ಸಿಗುತ್ತೆ ನಮಗೆ? ಈ ತರದಲ್ಲಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 5 to 6 ಮಾಡೆಲ್ ಸಿಗುತ್ತೆ. ಎಲ್ಲ 14 ಗೇಜ್ ಅಲ್ಲಿ ಪ್ರೀಮಿಯಂ ಮಾಡೆಲ್ಸ್ 5 to 6 ಮಾಡೆಲ್ ಸಿಗುತ್ತೆ. ಲಕ್ಸುರಿ ಡೋರ್ಸ್ ಬರುತ್ತೆ. ಬನ್ನಿ ಒಳಗಡೆ ತೋರಿಸ್ಬಿಡೋಣ. ಖಂಡಿತ ಸರ್, ಹೌದು ಸರ್. ಇವಾಗ ಒಳಗಡೆ ಇದೀವಿ. ಹೌದು ಸರ್, ನೋಡಿ ಒಳಗಡೆ ಕೂಡ ಸೇಮ್ ಫಿನಿಶಿಂಗ್ ಬರುತ್ತೆ, ಸೇಮ್ ಡಿಸೈನ್ ಬರುತ್ತೆ. ವಾವ್, ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ಲಾಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಿ ಸರ್ ನಮಗೆ. ನೋಡಿ 17 ಲಾಕ್ ಬರುತ್ತೆ ಅಂದ್ರೆ ನೀವು? ಹೌದು. ಇಲ್ಲಿ ನೋಡಿ ಥಿಕ್ನೆಸ್ ನೋಡಿ, ನಾನು ಹೇಳಿದ್ನಲ್ಲ 90 mm. ಇಲ್ಲಿ ನೋಡಿ ಒಂದು ಫಿಂಗರ್ 3 ಇಂಚು, 3 ಇಂಚಿನ ಆಚೆ ಇದೆ. ಸೊ 90 mm ಥಿಕ್ನೆಸ್ ಬರುತ್ತೆ. 90 mm. ಹೌದು ಸರ್. ಓಕೆ, ಸೊ ವೀಕ್ಷಕರೇ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ. ನೋಡಿ ಸರ್, ಲಾಕಿಂಗ್ ಸಿಸ್ಟಮ್ ಸಿಂಗಲ್ ರೊಟೇಷನ್ ಅಲ್ಲೇ ನಿಮ್ಗೆ 17 ಕಡೆ ಲಾಕ್ ಫಂಕ್ಷನ್ ಆಗುತ್ತೆ. 1 2 3 4 5 6 7 8 9 10. ಬಾಟಮ್ ಅಲ್ಲೂ ಕೂಡ ಬರುತ್ತೆ. ಎಷ್ಟಿದೆ? 1 ಬರುತ್ತೆ. 10 11 12 13 14 ಮೇಲ್ಗಡೆ. ಮೇಲ್ಗಡೆ 2 ಬರುತ್ತೆ. 2 ಬರುತ್ತೆ. 15 16. ಆಮೇಲೆ ಇದು ಒಂದು ಬೇಬಿ ಲ್ಯಾಚ್ ಬರುತ್ತೆ ಇಲ್ಲಿ. ಬೇಬಿ ಲ್ಯಾಚ್. ಅದೊಂದು ಒಳಗಡೆಯಿಂದ ಲಾಕಿಂಗ್ ಕೂಡ ಮಾಡ್ಕೋಬಹುದು. ಇದು ಮ್ಯಾನ್ಯಲ್ ಫಂಕ್ಷನ್ ಆಗುತ್ತೆ. ಸೊ ಟೋಟಲಿ 17 ಲಾಕ್ಸ್. ಹೌದು ಸರ್. ಕ್ರೇಜಿ ಅಲ್ಲ ಸರ್ ಇದು? ಖಂಡಿತ. ಇದು ನೋಡಕ್ ಸಾಧ್ಯನೇ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ. 17 ಲಾಕ್ ಬಂದುವಂತಹ ಈ ತರ ಸೂಪರ್ ಆಗಿದೆ. ಅಂಡ್ ಇದು ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಸರ್ ಇವಾಗ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿರ್ಲೇಬೇಕಾ? ಯಾವ ತರ ಸರ್? ಇನ್ಸ್ಟಾಲೇಷನ್ ಪ್ರಾಸೆಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಸೈಜಸ್ ಬರುತ್ತೆ ನಮ್ಮ ಹತ್ರ. ಅಂದ್ರೆ ನಾರ್ಮಲಿ ಎಲ್ಲ ಸ್ಟ್ಯಾಂಡರ್ಡ್ ಸೈಜಸ್ ಇಟ್ಟಿರ್ತಾರೆ. 4x7, 3.5x7, 3/4, 5x7, 6x7 ಕಂಟ ನಾವು ತರ ಸೈಜಸ್ ಆಪ್ಷನ್ ಇದೆ. ಅಕಸ್ಮಾತ್ ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಿದ್ರೆ ವಾಲಲ್ಲಿ ಮಾಡ್ಕೊಂಡು ಫಿಟ್ ಮಾಡ್ಬೋದು. ಇನ್ನೇನಂದ್ರೆ ಇದು ನೀವು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಡಿಸೈಡ್ ಮಾಡಿದ್ರೆ ನಿಮಗೆ 100% ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ಗೆ ಪ್ರಾಬ್ಲಮೇ ಬರಲ್ಲ. ಯಾಕಂದ್ರೆ ನಾವೇ ಬಂದ್ಬಿಟ್ಟು ಸೈಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಏನ್ ಮೆಜರ್ಮೆಂಟ್ಸ್ ಬೇಕು ಅಂತ ಮೆಜರ್ಮೆಂಟ್ಸ್ ಕೊಡ್ತೀವಿ. ಸೊ ಆ ಮೆಜರ್ಮೆಂಟ್ಸ್ ನ ನೀವು ಇಂಜಿನಿಯರ್ ಮುಖಾಂತರ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೂಡ ಬರಲ್ಲ. ನೆಕ್ಸ್ಟ್ ಡೋರ್ ನೋಡ್ಕೊಂಡು ಬರೋಣ ಇವಾಗ. ಹೌದು ಸರ್, ಇದು ಇನ್ಸ್ಟಾಲೇಷನ್ ಪ್ರಾಸೆಸ್ ಕೂಡ ತೋರಿಸ್ಬಿಡ್ತೀನಿ. ಇದು ಬಂದ್ಬಿಟ್ಟು 6 ಇಂಚಸ್ ಆಂಕರ್ ಬೋಲ್ಟ್ ಬರುತ್ತೆ. ಇದರಲ್ಲಿ ಆಂಕರ್ ಬೋಲ್ಟ್ ಮುಖಾಂತರ ಫಿಟ್ಟಿಂಗ್ ಆಗುತ್ತೆ. ಇದ್ರೊಳಗಡೆ ಹೌದು ಸರ್, 3 ಬರುತ್ತೆ. ಪಿನ್ ಇಂಚಸ್ ಅಂತ ಗೋಡೆ ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಸ್ಕ್ರೂ ಫಿಟ್ಟಿಂಗ್ ಮಾಡಿದ್ವಿ. ನಿಮಗೆ ಗೋಡೆಯಲ್ಲಿ ನಾನು ಆಂಕರ್ ಬೋಲ್ಟ್ ಕೂಡ ತೋರಿಸ್ತೀನಿ ನಿಮ್ಗೆ ಇವಾಗ. ಓಕೆ ಸರ್, ತೋರಿಸಿ ಸರ್ ಅದು ಆಂಕರ್ ಬೋಲ್ಟ್ಸ್. ನೋಡಿ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಈ ತರ ಬರುತ್ತೆ. 6 ಇಂಚಸ್ ಬರುತ್ತೆ ಆಂಕರ್ ಬೋಲ್ಟ್. ಪಿನ್ ಇಂಚಸ್ ಅಂತ ಗೋಡೆ ಒಳಗಡೆ ಹೋಗಿ ಲಾಕ್ ಆಗುತ್ತೆ. ಮತ್ತೆ ರಿಟರ್ನ್ ಬರೋ ಚಾನ್ಸೇ ಇಲ್ಲ. ಗೋಡೆ ಒಳಗಡೆ ಹೋಗಿ ಒಂದ್ಸಲಿ ಲಾಕ್ ಆಗಿ ಓಪನ್ ಆಯ್ತು ಅಂದ್ರೆ ಪಿನ್ ಇಂಚಸ್ ಅಂದ್ರೆ ಗೊತ್ತಾಗುತ್ತೆ. ಗೋಡೆ ಒಳಗಡೆ ಲಾಕ್ ಆದ್ರೆ ಮತ್ತೆ ಓಪನ್ ಆಗೋ ಚಾನ್ಸ್ ಇಲ್ಲ. ಪ್ರಾಬ್ಲಮ್ ಇಲ್ಲ. 100%. ಬನ್ನಿ ಸರ್, ನೆಕ್ಸ್ಟ್ ಡೋರ್ ನೋಡ್ಬಿಡೋಣ ಇವಾಗ. ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ. ಇದು ನೋಡಿ, ಇದು ಬಂದ್ಬಿಟ್ಟು ಗ್ರೇಯಿಶ್ ಫಿನಿಶ್ ಬರುತ್ತೆ. ಇದು 4 ಫೀಟ್ ಡೋರ್. ಹೌದು ಸರ್. ಇದು ಏನಂದ್ರೆ ಡಬಲ್ ಡೋರ್ ಬರುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ನೋಡ್ಬೋದು. ಇದು ದೊಡ್ಡ ಡೋರ್. ಹೌದು ಸರ್. ಇದು ಒಂದು ಬಾರ್ ಹ್ಯಾಂಡಲ್ ಕೂಡ ಬರುತ್ತೆ ಸೇಮ್ ಫಿನಿಶಿಂಗ್ ಅಲ್ಲಿ. ಇದು ಕೂಡ ಓಪನ್ ಮಾಡ್ಕೋಬಹುದು, ನಿಮಗೆ ಬೇಕಾದಾಗ ಓಪನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಫಿಕ್ಸ್ಡ್ ಆಗಿ ಕ್ಲೋಸ್ ಆಗಿ ಇಟ್ಕೊಂಡು
ರೆಗ್ಯುಲರ್ ಆಗಿ ಇದನ್ನ ಆಕ್ಸೆಸ್ ಮಾಡ್ಬೋದು ಸರ್. ಇದನ್ನೇ ಇದು ಮಾಡ್ಕೊಳ್ಳುವಂತ. ಹೌದು, ರೆಗ್ಯುಲರ್ ಆಗಿ ಆಕ್ಸೆಸ್ ಮಾಡ್ಬೋದು. ಇದು ಬೇಕಾದಾಗ ನಿಮ್ಗೆ ನೆಸೆಸಿಟಿ ಇದ್ದಾಗ ಈ ಮುಖಾಂತರ ಓಪನ್ ಮಾಡ್ಬೋದು. ಏನಾದ್ರು ಗಿಟೀರಿಯಲ್ ತಗೊಂಡ್ ಬರ್ತಾ ಇದ್ರೆ ಹೌದು, ಖಂಡಿತ ಫಂಕ್ಷನ್ ಇದ್ದಾಗ ಓಪನ್ ಮಾಡ್ಕೋಬಹುದು. ಓಕೆ, ಇಲ್ಲ ಅಂತಂದ್ರೆ ಇದೇ ರೀತಿ ಯೂಸ್ ಮಾಡಬಹುದು. ಹೌದು ಸರ್. ಓಕೆ, ಯಾವ ಸೈಜಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರ್? ಇದು ನೋಡಿ ಸರ್, ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ 3 feet ಇಂದ ಸ್ಟಾರ್ಟ್ ಆಗುತ್ತೆ. 3 feet ಇಂದ 6 feet ವರೆಗೂ ಇದೆ. 3 ಬರುತ್ತೆ, 3/4 ಬರುತ್ತೆ, 3.5 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಈ ಸೈಜಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಡಿಸೈನ್ಸ್ ಅಲ್ಲೂ 5 feet ವರೆಗೂ ಆಪ್ಷನ್ಸ್ ಇದೆ. 6 feet ಸ್ವಲ್ಪ ಕಮ್ಮಿ ಆಪ್ಷನ್ಸ್, ಬಟ್ 5 feet ವರೆಗೂ ನಿಮ್ಗೆ ಎಲ್ಲಾ ಡಿಸೈನ್ಸ್ ಅಲ್ಲೂ 90% ಡಿಸೈನ್ಸ್ ಅಲ್ಲಿ ಆಪ್ಷನ್ಸ್ ಕೊಡ್ತೀವಿ. ಹೈಟ್ ಸಿಗುತ್ತೆ. ಹೈಟ್ 7 feet ಸ್ಟ್ಯಾಂಡರ್ಡ್ ಬರುತ್ತೆ. ಹೈಟ್ ಸ್ಟ್ಯಾಂಡರ್ಡ್ 7 feet ಬರುತ್ತೆ. ನಿಮ್ಗೆ ವಿಡ್ತ್ ಅಲ್ಲಿ ಬೇಕಾದ್ರೆ ಆಪ್ಷನ್ಸ್ ಇದೆ. 3 ಬರುತ್ತೆ, 3/4 ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಹೈಟ್ ಅಲ್ಲೂ ಕೂಡ ತುಂಬಾ ಜನ 8 feet ಇರ್ತಾರೆ, ಬಟ್ 8 feet ಅಲ್ಲಿ ಇವಾಗ ಪ್ರೆಸೆಂಟ್ಲಿ ಸ್ವಲ್ಪ ಕಮ್ಮಿ ಆಪ್ಷನ್ಸ್ ಇದೆ, ಬಟ್ 8 feet ಅಲ್ಲಿ ಕೂಡ ಆಪ್ಷನ್ ಇದೆ. ಓಕೆ, ಆರ್ಡರ್ ಮಾಡಿದ್ರೆ ಕೊಡ್ತೀರಾ? ಹೌದು, ಕೊಡ್ತೀವಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಬಂದು ನೋಡ್ಕೊಂಡು ಬಿಡೋಣ. ಇದು ಸಿಂಪಲ್ ಡೋರ್ ಅಲ್ವಾ ಇದು? ಹೌದು ಸರ್. ಇದು ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಫಾರ್ ಇದು 3 feet ಬರುತ್ತೆ. ಇದು ಸ್ಟಾರ್ಟಿಂಗ್ ಸೈಜ್ 3/7 ಅಂತ. ಇದನ್ನ ಬಂದ್ಬಿಟ್ಟು ನೀವು ಬಾಲ್ಕನಿಗೆ, ಟೆರೆಸ್ ಏರಿಯಾಗೆ ಯೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಿಮ್ಗೆ ಸೇಮ್ 60, ಇದು ಬಂದ್ಬಿಟ್ಟು 16 ಗೇಜ್ ಮೆಟೀರಿಯಲ್ ಬರುತ್ತೆ. 16 ಗೇಜ್? 16 ಗೇಜ್ 1.5 mm ಶೀಟ್ ಥಿಕ್ನೆಸ್ ಬರುತ್ತೆ. ಡೋರ್ ಥಿಕ್ನೆಸ್ ಇದು ಬಂದ್ಬಿಟ್ಟು 70 mm ಬರುತ್ತೆ. 70 mm? ಹೌದು, 3 ಇಂಚ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಇದು ವುಡ್ ಫಿನಿಶ್ ಅಲ್ಲಿ ಇದೆ ಅಲ್ವಾ? ಹೌದು ಸರ್. ಈ ಫಿನಿಶ್ ಯಾವತ್ತೂ ಕೂಡ ಫೇಡ್ ಆಗೋದಿಲ್ವಾ ಸರ್? ಅಂದ್ರೆ ಸರ್, ಇದು ಬಂದ್ಬಿಟ್ಟು ಫೇಡಿಂಗ್ ಅದಷ್ಟೇ ಆಗ ಚಾನ್ಸ್ ಇಲ್ಲ. ಕೆಮಿಕಲ್ ರಿಯಾಕ್ಷನ್. ಇದು ಬಂದ್ಬಿಟ್ಟು HTTP ಅಂತ, ಹೀಟ್ ಟ್ರಾನ್ಸ್ಫಾರ್ಮೇಶನ್ ಟೆಕ್ನಾಲಜಿ ಮುಖಾಂತರ ಪ್ರಿಂಟ್ ಆಗಿರುತ್ತೆ. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ GI ಡೋರ್ಸ್ ವಿತ್ ಜಿಂಕ್ ಕೋಟಿಂಗ್ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ರಸ್ಟಿಂಗ್ 99% ಕಮ್ಮಿ. GI ಡೋರ್ಸ್ಗೆ ರಸ್ಟ್ ಬರೋ ಚಾನ್ಸ್ ಕಮ್ಮಿ. ಅದ್ರ ಪ್ಲಸ್ ನಾವು ಜಿಂಕ್ ಕೋಟಿಂಗ್ ಮಾಡಿರ್ತೀವಿ. ಸೊ ರಸ್ಟಿಂಗ್ ಬರೋ ಪ್ರಾಬ್ಲಮ್ನೇ ತಡೆಗಟ್ಟಿದೀವಿ. ಸೊ ರೆಗ್ಯುಲರ್ ಆಗಿ ಮಳೆ ಹೊಡಿತಾ ಇದೆ, ನೀರು ಬೀಳ್ತಾ ಇದೆ, ಅವಾಗ್ಲೂ ಸಮಸ್ಯೆ ಇಲ್ಲ? ಏನು ಪ್ರಾಬ್ಲಮ್ ಬರಲ್ಲ ಸರ್. ಟೆರೆಸ್ ಡೋರ್ಗೆ ನಾವು ತುಂಬಾ ಕಡೆ ಹಾಕಿದೀವಿ. ಸೊ ನಿಮ್ಗೆ ಬೇಕಂದ್ರೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು Instagram ಅಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀವಿ. ಅದು ಕೂಡ ನಿಮ್ಗೆ ಲಾಸ್ಟ್ ಅಲ್ಲಿ ಮಾಹಿತಿ ಕೊಡ್ತೀನಿ. ಓಕೆ 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 ಓಕೆ, ನಡೀರಿ ಸರ್, ನೆಕ್ಸ್ಟ್ ತೋರಿಸ್ಬಿಡೋಣ. ಹೇಳಿ, ಇದ್ರ ಬಗ್ಗೆ ಹೇಳಿ. ಇದು ಬಂದ್ಬಿಟ್ಟು ಸೇಮ್ 3 ಅಡಿ ಡೋರೆ, ಬಟ್ ಇದ್ರದ್ದು ಅಡಿಷನಲ್ ಫೀಚರ್ ಏನಂದ್ರೆ ಇದು ಔಟ್ ಓಪನ್ ಡೋರ್. ಆಚೆ ಓಪನ್ ಆಗುತ್ತೆ. ಹೊರಗಡೆ ಯಾವ ತರ ಅಂದ್ರೆ ಇವಾಗ ನೋಡಿ, ಫಿನಿಶಿಂಗ್ ಕೂಡ ಫ್ರಂಟ್ ಇದೆ. ಇದೆಲ್ಲ ನೋಡಿ, ಫಿನಿಶಿಂಗ್ ಫ್ರಂಟ್ ಇದೆ, ಡೋರ್ ಒಳಗಡೆ ಓಪನ್ ಆಗುತ್ತೆ. ಬಟ್ ಇವಾಗ ಸಮ್ ಇನ್ಸ್ಟೆಂಟ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಸ್ಟೇರ್ ಕೇಸ್ ಅಲ್ಲಿ ಹಾಕಿರ್ತೀವಿ, ನಿಮ್ಗೆ ಡೋರ್ ಒಳಗಡೆ ಓಪನ್ ಮಾಡಿದ್ರೆ ಸ್ಪೇಸ್ ಹೋಗುತ್ತೆ. ಹೌದು. ಸೊ ಆ ರೀತಿಯಲ್ಲಿ ನಿಮ್ಗೆ ಫ್ರೇಮು ಲುಕ್ ಆಚೆಗೆ ಇರಬೇಕು, ಡೋರ್ ಆಚೆಗೆ ಹೋಗ್ಬೇಕು. ಸೊ ಅವಾಗ ಈ ತರ ಔಟ್ ಓಪನ್ ಆಪ್ಷನ್ ಅಂತ ಇದೆ, ಔಟ್ ಓಪನ್ ಡೋರ್ಸ್. ವಾವ್, ಚೆನ್ನಾಗಿದೆ. ಇದ್ರ ಥಿಕ್ನೆಸ್ ತೋರಿಸಿ ಸರ್ ನಮಗೆ. ಇದು ಥಿಕ್ನೆಸ್ 7. ಎಲ್ಲ ಡೋರ್ಗಳಿಗೂ ಇನ್ಸೈಡ್ ಅಂಡ್ ಔಟ್ಸೈಡ್ ಒಂದೇ ತರ ಇರುತ್ತೆ. ನೀವು ಇಲ್ಲಿರೋ ಯಾವುದೇ ಡೋರ್ ತಗೊಂಡ್ರು ಫ್ರಂಟ್ ಅಲ್ಲಿ ಏನ್ ಫಿನಿಶಿಂಗ್ ಬರುತ್ತೋ ಬ್ಯಾಕ್ ಕೂಡ ಅದೇ ಫಿನಿಶಿಂಗ್ ಬರುತ್ತೆ. ಸೂಪರ್ ಸೂಪರ್ ಸೂಪರ್. ಇದರಲ್ಲೆಲ್ಲ ನಿಮ್ಗೆ ಐಬಾಲ್ ಕೂಡ ಬರುತ್ತೆ. ಓ, ಇದು ಹೌದು. ಇದ್ರ ಮುಖಾಂತರ ನೀವು ಆಚೆ ಯಾರು ಬಂದಿದ್ದಾರೆ ಅಂತ ಕೂಡ ಕ್ಲಿಯರ್ ಆಗಿ ನೋಡಬಹುದು. ಪೀಕೋಲ್ ಕೊಡ್ತೀರಾ? ಕಾನ್ವೆಕ್ಸ್ ಲೆನ್ಸ್ ಬರುತ್ತೆ. ಇದ್ರ ದಪ್ಪ ಹೇಳಿ ಸರ್ ನನಗೆ. ಇದು ಅಷ್ಟೇ ಸರ್, ಸೇಮ್ 70 mm ಥಿಕ್ನೆಸ್ ಬರುತ್ತೆ. ಓಕೆ ಓಕೆ. ಇದಕ್ಕೆ ಎಷ್ಟು ಲಾಕ್ ಗಳನ್ನ ಕೊಡ್ತಾ ಇದ್ದೀರಾ? ಇದೆಲ್ಲ ಬಂದ್ಬಿಟ್ಟು ನಿಮಗೆ 13 ಲಾಕ್ ಸಿಸ್ಟಮ್ ಬರುತ್ತೆ. ಓಕೆ, 13, 17 ಬೇರೆ ಬೇರೆ ಆಪ್ಷನ್ಸ್ ಇದೆ. ಹೌದು ಸರ್. ಓಕೆ ಸರ್, ಇವಾಗ ಇನ್ನೊಂದು ಕ್ವಶನ್ ಇದೆ ನನಗೆ. ಇದೇನು ಈ ಲಾಕ್ ಏನು, ಈ ಲಾಕ್ ಏನು? ಇದ್ರಲ್ಲ ಒಳಗಡೆ ಇಟ್ಬಿಟ್ಟಿದ್ದೀರಲ್ಲ, ಯಾಕೆ ಈ ತರ? ಇದು ಬಂದ್ಬಿಟ್ಟು ನಿಮ್ಗೆ 7 ಕೀಸ್ ಬರುತ್ತೆ. ಟೋಟಲ್ ಸೆಟ್ ಆಫ್ 7 ಕೀಸ್ ಬರುತ್ತೆ. 2 ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಕೀಸ್ ಅಂತ, 5 ಬಂದ್ಬಿಟ್ಟು ಮಾಸ್ಟರ್ ಕೀಸ್. ಇದು ಏನಕ್ಕೆ ಅಂದ್ರೆ ಬಂದ್ಬಿಟ್ಟು ಸೇಫ್ಟಿ ರೀಸನ್ ಗೋಸ್ಕರ, ಪ್ರೈವಸಿ ಸೆಕ್ಯೂರಿಟಿ ರೀಸನ್ ಗೋಸ್ಕರ. ಅಕಸ್ಮಾತ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ವರ್ಕರ್ಸ್ ಯಾರಿಗಾದ್ರೂ ಕೀ ಕೊಡ್ತೀರಾ, ಅವ್ರು ಕಳ್ದೋಯ್ತು ಅಂದ್ಬಿಟ್ಟು ಫ್ಯೂಚರ್ ಅಲ್ಲಿ ಬಂದು ಥೆಫ್ಟ್ ಟ್ರೈ ಮಾಡೋ ಚಾನ್ಸಸ್ ಇದೆ. ಆತರ ಆಗಿದೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ರೆ ನೀವು ಇದು ಕೊಡ್ಬೋದು. ಕನ್ಸ್ಟ್ರಕ್ಷನ್ ವರ್ಕಿಂಗ್ ಸ್ಟೇಜ್ ಅಲ್ಲಿ ಒಂದ್ಸಲಿ ನೀವು ಇದು ಮಾಸ್ಟರ್ ಕೀ ಅಂತ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನ್ ಕೀ ವರ್ಕಿಂಗ್ ಬರಲ್ಲ. ಸೇಮ್ ಲಾಕ್. ಹೌದು, ಸೇಮ್ ಕೀ ಇನ್ಸ್ಟೆಂಟ್ ಅಲ್ಲಿ ಫಂಕ್ಷನ್ ಆಗುತ್ತೆ. ಬಟ್ ಒನ್ ಟೈಮ್ ನೀವು ಮಾಸ್ಟರ್ ಕೀ ಯೂಸ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಕೀ ವರ್ಕ್ ಆಗೋ ಚಾನ್ಸ್ ಇಲ್ಲ. ಸೂಪರ್. ಇನ್ನ ಒಂದು ಅಡಿಷನಲ್ ಫೀಚರ್ ಏನಂದ್ರೆ ನಿಮ್ಗೆ ಡೂಪ್ಲಿಕೇಶನ್ ಆಪ್ಷನ್ ಇಲ್ಲ. ಡೂಪ್ಲಿಕೇಶನ್ ಇಲ್ಲ, ಯಾವುದೇ ಕಾರಣಕ್ಕೂ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ಓಕೆ ಓಕೆ. ಸೊ ಅವಾಗ ವೀಕ್ಷಕರಿಗೆ ಇನ್ನೊಂದು ಡೌಟ್ ಬರುತ್ತೆ, ನಾವೆಲ್ಲಾ ಕೀ ಕಳ್ಕೊಂಡ್ರೆ ಏನ್ ಮಾಡೋದು ಅಂತ. ನಮ್ಮ ಹತ್ರ ಬನ್ನಿ ಸರ್, ಇರೋದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್, ಸಿಲಿಂಡರ್ ನ ಚೇಂಜ್ ಮಾಡ್ಕೊಡ್ತೀವಿ. ಅದೇ ತರ ಸೊಲ್ಯೂಷನ್ ಇದೆ. ಏನೇ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಅದಕ್ಕೊಂದು ಸೊಲ್ಯೂಷನ್ ಇದೆ. ಓಕೆ, ಬಟ್ ಡೂಪ್ಲಿಕೇಟ್ ಮಾಡಕ್ ಸಾಧ್ಯ ಇಲ್ಲ. ಡೂಪ್ಲಿಕೇಟ್ ಮಾಡಕ್ ಚಾನ್ಸ್ ಇಲ್ಲ. ಬೇಕಾದ್ರೆ ಚೆಕ್ ಕೂಡ ಮಾಡಬಹುದು, ಡೂಪ್ಲಿಕೇಶನ್ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ, ಸರಿ ಸರ್, ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ. ಸರ್ ಹೇಳಿ ಸರ್, ಈ ಡೋರ್ ನೋಡಿ ಸರ್, ಇದು ಬಂದ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ ಟೆಕ್ನಾಲಜಿ ಮುಖಾಂತರ ಡೋರ್ ಅಲ್ಲಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಸೇಮ್ 4 feet ಡೋರು. ಇದರಲ್ಲಿ ಬಯೋಮೆಟ್ರಿಕ್ ಆಪ್ಷನ್ ಬರುತ್ತೆ. ಬಯೋಮೆಟ್ರಿಕ್? ಹೌದು ಸರ್. ಫಿಂಗರ್ ಪ್ರಿಂಟ್ ಬರುತ್ತೆ, ನೋಡ್ಬೋದು. ಫಿಂಗರ್ ಪ್ರಿಂಟ್ ಬರುತ್ತೆ, ಪಾಸ್ಕೋಡ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ ಇನ್ಬಿಲ್ಟ್. ಅದರಲ್ಲಿ ನೀವು ಒಳಗಡೆಯಿಂದ ವಿಸಿಬಿಲಿಟಿ ಬರುತ್ತೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಕ್ಯಾಮ್ರಾ ಇದೆ, ಸೊ ಇಲ್ಲಿ ಸ್ಕ್ರೀನ್ ಇದೆ, ಇದು ನಂಬರ್ಸು, ಇದು ಕಾರ್ಡ್ ಅಲ್ವಾ ಸರ್? ಕಾರ್ಡ್ ಆಕ್ಸೆಸ್ ಕೂಡ ಇದೆ, RFD ಕಾರ್ಡು. ಅದ್ರ ಜೊತೆಯಲ್ಲಿ ಇದು ಲಾಕ್ ಮಾಡುವಂಥದ್ದು, ಇದು ಬೆಲ್ಲು,
ಜೊತೆಯಲ್ಲಿ ಇದು ಚಾರ್ಜ್ ಮಾಡುವಂಥದ್ದು ನೋಡಿ, ಬೆಲ್ ಆಗ್ತಾ ಇದೆ. ಹೌದು ಸರ್, ಬೆಲ್ ಆಗ್ತಾ ಇದೆ ಹೌದು ನೋಡಿ ವೀಕ್ಷಕರೇ, ಬೆಲ್ ಆಗ್ತಾ ಇದೆ. ಆ್ಯಂಡ್ ಇದು ನಿಮ್ಮೇನಾದರೂ ಇದಿಟ್ಟಿದ್ದಿದ್ರೆ, ಫಿಂಗರ್ ಪ್ರಿಂಟ್ ಇಟ್ಟಿದ್ದಿದ್ರೆ ಡನ್. ಇವಾಗ ಅಡ್ಮಿನ್ ಮಾಡೋದು ಇರೋದ್ರಿಂದ ಸೊ ಎಲ್ಲಾರ್ದು ಫಂಕ್ಷನ್ ಆಗುತ್ತೆ. ಸೊ ಯೂಸರ್ ಸೆಟ್ಟಿಂಗ್ ಇಂದ ಯೂಸರ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಅನ್ಆಥರೈಸ್ಡ್ ಆಕ್ಸೆಸ್ ತಗೊಳಲ್ಲ. ಎಷ್ಟು ಜನರ ಫಿಂಗರ್ ಪ್ರಿಂಟ್ ಅನ್ನ ಹಾಕ್ಬೋದು? ಅಪ್ ಟು 50 ಫಿಂಗರ್ ಪ್ರಿಂಟ್ಸ್ ಹಾಕೋಬಹುದು. 50 ಜನರದ್ದು. ಹೌದು. ಓಕೆ. ಆಮೇಲೆ ಇದು ನಮ್ಗೆ ಇದು ಮರ್ತೋಯ್ತಪ್ಪ, ಅದ್ರಲ್ಲಿ ಹಾಕಿರುವಂತ ಪಿನ್ ಮರ್ತೋಯ್ತು, ಫಿಂಗರ್ ಪ್ರಿಂಟು ಇಲ್ಲ, ಅವಾಗ ನಾವೇನ್ ಮಾಡುವಂತದ್ದು? ಖಂಡಿತ ಸರ್, ಇದು ಬಂದ್ಬಿಟ್ಟು ಫಿಸಿಕಲ್ ಕೀ ಆಕ್ಸೆಸ್ ಕೂಡ ಇದೆ. ಅದು ಓನ್ಲಿ ಫಾರ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಇವಾಗ ನೀವು ಹೇಳದ್ರಲ್ಲ ಪಿನ್ ಮರ್ತೋಯ್ತು, ಆ ಟೈಮಲ್ಲಿ ಇದನ್ನ ಓಪನ್ ಮಾಡ್ಕೊಂಡ್ರೆ, ಈ ನಾಬ್ ರೊಟೇಟ್ ಮಾಡ್ಕೊಂಡ್ರೆ ಇದ್ರ ಹಿಂದೆ ಕೀ ಹೋಲ್ ಬರುತ್ತೆ, ಕೀಯಿಂದ ಓಪನ್ ಮಾಡಬಹುದು. ಆಪ್ಷನ್ ಇದೆ, ನಿಮ್ಮ ಆಪ್ಷನ್ ಇದೆ ಖಂಡಿತ. ಓಕೆ ಓಕೆ ಓಕೆ. ಸೊ ಇದು ಕೂಡ 2 ಓಪನ್ ಆಗುತ್ತಲ್ವಾ ಸರ್? ಹೌದು ಸರ್, ಹೌದು. ಓಪನ್ ಮಾಡಿ ಸರ್ ಇದನ್ನ. ಓಕೆ, ಇದು ಈ ತರ ವರ್ಕ್ ಆಗುತ್ತೆ. ಆಮೇಲೆ ಇದು ಮದರ್ ಡಾಟರ್. ಹೌದು ಸರ್, ಹಂಗೆ. ಓಕೆ. ಆಮೇಲೆ ಇದಿಷ್ಟು ಅಗಲ ಇದೆಲ್ಲ ಸರ್, ಇದಿಷ್ಟು? ಇದು ಬಂದ್ಬಿಟ್ಟು ನಿಮಗೆ ಫ್ರೇಮು 10 ಇಂಚಸ್ ಬ್ರಾಡ್ ಬರುತ್ತೆ. 10 ಇಂಚಸ್ ಎಲ್ಲದ್ರದ್ದು 10 ಇಂಚಸ್ ಬರುತ್ತಾ? ಬೇರೆ ಬೇರೆ? ಇಲ್ಲ ಸರ್, ನಿಮಗೆ ಇವಾಗ ಸೈಜ್ ಮೇಲೆ ಡಿಪೆಂಡು. 4 ಫೀಟ್ಗೆಲ್ಲ 10 ಇಂಚ್ ಬರುತ್ತೆ. ಇವಾಗ 3 ಫೀಟ್ಗೆಲ್ಲ ಸ್ಟ್ಯಾಂಡರ್ಡ್ 5 ಇಂಚಸ್ ಬರುತ್ತೆ. ಇದು 5 ಇಂಚಸ್ ಸ್ಟ್ಯಾಂಡರ್ಡ್ 5 ಇಂಚ್ ಬರುತ್ತೆ 3 ಫೀಟ್ಗೆ. 3.5 4 ಫೀಟ್. ಇವಾಗ ಮೈನ್ ಡೋರ್ ಕಾನ್ಸೆಪ್ಟ್ ಹೋದಾಗ 9 ಇಂಚಸ್ 10 ಇಂಚಸ್ ಬರುತ್ತೆ. ಬೇಕಂದ್ರೆ ಅಕಸ್ಮಾತ್ ಅವ್ರ ವಾಲ್ ಥಿಕ್ನೆಸ್ 6 ಇಂಚಸ್ ಬ್ರಿಕ್ಸ್ ಇದ್ದಾಗ, ಅಕಸ್ಮಾತ್ ಅವ್ರಿಗೆ 6 ಇಂಚಸ್ ಫ್ರೇಮ್ ಬೇಕಂದ್ರು ಇದೇ 4 ಫೀಟ್ ಅಲ್ಲಿ 6 ಇಂಚಸ್ ಆಪ್ಷನ್ ಕೂಡ ಬರುತ್ತೆ ಮಾಡ್ಕೋಬಹುದು ಅದು. ಹೌದು, 100% ಸರ್. ಕ್ಯಾಮ್ರಾ ತೋರಿಸ್ತೀವಿ, ಕ್ಯಾಮ್ರಾ ಕ್ವಾಲಿಟಿ ಯಾವ ತರ ಬರುತ್ತೆ ಒಳಗಡೆ ಬಂದ್ಬಿಡಲ್ಲ. ಓಕೆ, ಸೊ ಕ್ಲೋಸ್ ಮಾಡಿ ಸರ್. ಓ, ಇದು ಕಂಪ್ಲೀಟ್ ಆಗಿ ಇಷ್ಟು ಇದು ಬಂದ್ಬಿಡುತ್ತಾ ಇದರಲ್ಲಿ? ಹೌದು ಸರ್, ನೋಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ನೋಡ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಟ್ರೈಪೋಡ್ ಇಟ್ಟಿದ್ದೀನಿ. ಆನ್ ಮಾಡಿ ಸರ್, ಅದು ಆನ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಟ್ರೈಪೋಡ್ ಇಟ್ಟಿದ್ದೀನಿ, ಕಾಣ್ತಾ ಇರ್ಬೋದು. ಅಲ್ಲಿ ನಮ್ಮ ಅಂಕಲ್ ಎಲ್ಲ ಓಡಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಇಡೀ ಸಖತ್ ಒಳ್ಳೆ ಡಿಗ್ರಿ ಕಾಣಿಸುತ್ತಲ್ಲ ಸರ್ ಇದು? ಹೌದು ಸರ್, ಖಂಡಿತ. ವಾವ್, ಚೆನ್ನಾಗಿದೆ. ಓಕೆ. ಸೊ ಫುಲ್ ಇದ್ರದ್ದು ಏನಂತಾರೆ, ಇದಕ್ಕೆ ಡಿಜಿಟಲ್ ಲಾಕೆ ಕೊಟ್ಬಿಟ್ಟಿದ್ದಾರೆ ಇದ್ರ ಒಳಗಡೆ ಅಲ್ವಾ? ಇದೆ ಸರ್ ಇದು ಎಲ್ಲ? ಇದು ಬೇಬಿ ಲ್ಯಾಚ್. ಇವಾಗ ಮ್ಯಾನ್ಯಲ್ ಒಳಗಡೆಯಿಂದ ಲಾಕಿಂಗ್ ಬೇಕಂದ್ರು ಇಲ್ಲಿ ನೋಡಿ ಬಟನ್ ಬರುತ್ತೆ, ಇಲ್ಲಿ ನೋಡ್ಬೋದು. ಲಾಕ್ ಆಯ್ತು, ಮೇಲೆಯಿಂದ ಕೆಳಗಡೆವರೆಗೂ ಲಾಕ್ ಆಗಿದೆ, ನೋಡ್ಬೋದು. ಲಾಕಿಂಗ್ ಸಿಸ್ಟಮ್. ಓಕೆ ಓಕೆ. ಇದರಲ್ಲಿ ಎಷ್ಟು ಲಾಕ್ ಬರುತ್ತೆ ಸರ್? ಇದರಲ್ಲೂ ಅಷ್ಟೇ ಸೇಮ್ 16 ಲಾಕ್ ಬರುತ್ತೆ. 16 ಲಾಕ್, ಒಂದು ಬೇಬಿ ಲ್ಯಾಚ್. ಹೌದು, ಬೇಬಿ ಲ್ಯಾಚ್ ಕೂಡ ಬರುತ್ತೆ, ನೋಡ್ಬೋದು. ಓಕೆ ಓಕೆ. ಇದು ಬೇಬಿ ಲ್ಯಾಚ್ ಬಂದ್ಬಿಟ್ಟು ಮ್ಯಾನ್ಯಲ್ ಫಂಕ್ಷನಿಂಗ್ ಇರುತ್ತೆ. ಇದು ಬಯೋಮೆಟ್ರಿಕಲ್ ಫಂಕ್ಷನ್ ಅಲ್ಲ, ಇದು ಮ್ಯಾನ್ಯಲ್ ಫಂಕ್ಷನ್ ಇರುತ್ತೆ. ಓಕೆ ಓಕೆ ಓಕೆ. ಸರ್ ನೆಕ್ಸ್ಟ್ ಇದು ಬಂದ್ಬಿಟ್ಟು 3.5 ಫೀಟ್ ಅಲ್ಲಿ ಡಬಲ್ ಡೋರ್, ಗ್ರಿಲ್ ಡೋರ್. ಗ್ರಿಲ್ ಒಳಗಡೆ ಇನ್ನೊಂದು ಡೋರ್, ಇದು ನೋಡ್ಬೋದು. ಗ್ರಿಲ್ ವಿತ್ ಮೆಶ್. ಹೌದು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಹೇಳ್ತೀರಾ, ಗ್ರಿಲ್ ಡೋರ್ ಕೂಡ ಲಾಕಿಂಗ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇದು ಹುಕ್ ಲಾಕ್ಸ್ ಅಂತ. ಇವಾಗ ಎಲ್ಲ ಅಪ್ಡೇಟೆಡ್ ಎಲ್ಲ ಡಿಸೈನ್ಸ್ ಅಲ್ಲೂ ಹುಕ್ ಲಾಕ್ ಬರುತ್ತೆ. ಹುಕ್ ಲಾಕ್ ನೋಡ್ಬೋದು, 13 ಲಾಕ್ಸ್ ಪ್ಲಸ್ ಹುಕ್ ಲಾಕ್ ಬರುತ್ತೆ. 13 ಪ್ಲಸ್ ಹುಕ್ ಲಾಕ್. ಇವಾಗ ರೌಂಡ್ ಲಾಕ್ ಆದ್ರೆ ನೋಡ್ಬೋದು. ಸೊ ಇದು ಜೊತೆಯಲ್ಲಿ ಇಲ್ಲಿ ನಮಗೆ ಮೆಶ್ ಬರುತ್ತೆ. ಹೌದು, ಮೆಶ್. ಓಕೆ. ಗ್ರಿಲ್ ವಿತ್ ಗ್ರಿಲ್. ಇದು ಗಟ್ಟಿ ಇರುತ್ತೆ ಸರ್? ಹೌದು ಸರ್, ಅಂದ್ರೆ ಇದು ಬಂದ್ಬಿಟ್ಟು ಗಟ್ಟಿ ಇರುತ್ತೆ, ವಿತ್ ಗ್ರಿಲ್ ಬರುತ್ತೆ. ಒಳಗಡೆ ನೋಡ್ಬೋದು. ಇದು ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ಕಂಫರ್ಟಬಿಲಿಟಿಗೋಸ್ಕರ, ಮೈನ್ ಸೇಫ್ಟಿ ಇಲ್ಲಿದೆ ನೋಡಿ, ಈ ಡೋರ್ ಇಂದನಾ? ಹೌದು, ಅದು ಕೂಡ ಸೇಫ್ಟಿ ಬರುತ್ತೆ. ನೋಡಿ ತೋರ್ಸೋದ್ನಲ್ಲ, ಲಾಕಿಂಗ್ ಸಿಸ್ಟಮ್. ಆ ಡೋರ್ಗೂ ಲಾಕ್ ಬರುತ್ತೆ, ಈ ಡೋರ್ಗೂ ಲಾಕ್ ಬರುತ್ತೆ. ಇದು ಡಬಲ್ ಡೋರ್ ಕಾನ್ಸೆಪ್ಟ್, ಡ್ಯುಯಲ್ ಡೋರ್. ಎಷ್ಟಾಗಲ್ಲ ಇದೆ ಇಲ್ಲಿ? ಇದು ಬಂದ್ಬಿಟ್ಟು 10 ಇಂದ 11 ಇಂಚ್ವರೆಗೂ ಬ್ರಾಡ್ ಬರುತ್ತೆ ಫ್ರೇಮ್ ಥಿಕ್ನೆಸ್. ಓಕೆ. ಸೊ ಇದರಲ್ಲಿ ನಮಗೆ ಈ ಡಿಸೈನ್ ಎಷ್ಟು ಆಪ್ಷನ್ ಸಿಗ್ತೀರಾ ನಮಗೆ? ಎಷ್ಟು ಸಿಗುತ್ತೆ ಸರ್ ಇದರಲ್ಲಿ? ಈ ತರ ನಿಮ್ಗೆ ಬೇಕಂದ್ರೆ 2 ಡಿಸೈನ್ ಆಪ್ಷನ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ 3.5 ಫೀಟ್ ಅಲ್ಲೂ ಸಿಗುತ್ತೆ, 4 ಫೀಟ್ ಸೈಜ್ ಅಲ್ಲೂ ಸಿಗುತ್ತೆ. 2 ಸೈಜ್ ಅಲ್ಲೂ ನಿಮ್ಗೆ ಈ ತರ ಬರುತ್ತೆ ಡಬಲ್ ಡೋರ್. ಓಕೆ ಓಕೆ. ನೋಡ್ಬೋದು, ಬೇಕಂದ್ರೆ ಈ ಡೋರ್ಗೂ ನೋಡ್ಬೋದು. ಒಳಗಡೆ ತೋರಿಸ್ಬಿಡೋಣ? ತೋರಿಸಿ ಸರ್. ಇದು ನೋಡಿ ಸರ್, ಇದರಲ್ಲಿ ಕೂಡ ಸೇಮ್ ಅದೇ ಲಾಕಿಂಗ್ ಸಿಸ್ಟಮೇ ಬರುತ್ತೆ, ಮೇಲೆಯಿಂದ ಕೆಳಗಡೆವರೆಗೂ. ಡಬಲ್ ಸೇಫ್ಟಿ ಸರ್ ಇದು? ಹೌದು ಸರ್. ಡಿಸೈನ್ ತೋರಿಸಿ. ಒಳಗಡೆ ಕೂಡ ಸೇಮ್ ಫಿನಿಶಿಂಗ್ ಬರುತ್ತೆ. ನಾನು ಹೇಳಿದ್ನಲ್ಲ, ನೀವು ಯಾವುದೇ ಡೋರ್ ತಗೊಂಡ್ರು ಸೇಮ್ ಫಿನಿಶಿಂಗ್ ಬರುತ್ತೆ. ನೋಡಿ ವೀಕ್ಷಕರೇ, ಯಾವ್ದಾದ್ರು ಡೋರ್ ತಗೊಳ್ಳಿ, ಒಳಗಡೆ ಅದೇ ಫಿನಿಶಿಂಗ್ ಇರುತ್ತೆ. ತುಂಬಾನೇ ಒಳ್ಳೆ ಸರ್ ಇದು. ಬನ್ನಿ ನೆಕ್ಸ್ಟ್ ಡೋರ್ಗೆ ಹೋಗ್ಬಿಡೋಣ. ಇವಾಗ ಈ ಡೋರ್ ಬಗ್ಗೆ ಹೇಳಿ. ಇದು ನೋಡಿ ಸರ್, ನಿಮ್ಗೆ ಇದೊಂದು ತರ ಯುನಿಕ್ ಕಾನ್ಸೆಪ್ಟ್. ಕೆಲವರಿಗೆ ಡೋರ್ ಅಲ್ಲೇ ಗ್ಲಾಸ್ ಕೂಡ ಬೇಕಾಗುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸೇಮ್ ಡಬಲ್ ಡೋರ್ ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ಟಫ್ ಅಂಡ್ ಗ್ಲಾಸ್ ತರ ಬರುತ್ತೆ, ಆಪ್ಟಿಕ್ ಫೈಬರ್ ಗ್ಲಾಸ್. ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ, ಚಾನ್ಸೇ ಇಲ್ಲ ಅಂತೀರಾ? ನೋಡ್ಬೋದು, ಚೆಕ್ ಮಾಡಿ ನೋಡ್ಬೋದು. ಇದು ಹಿಂಗ್ ಹೊಡಿತಾರೆ, ನಾನು ಹೊಡೆದು ನೋಡ್ತೀನಿ. ಖಂಡಿತ ಸರ್, ಹೊಡೀರಿ ಸರ್, ನೀವು ಎಷ್ಟೇ ಗಟ್ಟಿಯಲ್ಲಿ ಹೊಡೀರಿ, ಟ್ರೈ ಮಾಡ್ಬೋದು. ಚಾನ್ಸೇ ಇಲ್ಲ ಅಂತಿರೋದು ಹೊಡಿಯಕ್ಕೆ? ಸರ್ ಹೌದು. ವಾವ್ ಸರ್, ಹೇಳಿ ಸರ್ ಡೋರ್ ಬಗ್ಗೆ ಹೇಳಿ. ಇದು ಸೇಮ್ 5 ಫೀಟ್ ಅಲ್ಲಿ ಬರುತ್ತೆ ಇದು ಡೋರು. ಇದು 1 ಫೀಟ್ ಅಲ್ಲಿ ಫಿಕ್ಸ್ಡ್ ಗ್ಲಾಸ್ ಬರುತ್ತೆ. ಓಕೆ. ಇಲ್ಲಿ ಸೇಮ್ ಮದರ್ ಅಂಡ್ ಸನ್ ಕಾನ್ಸೆಪ್ಟ್ ಅಲ್ಲಿ ಡಬಲ್ ಡೋರ್ ಬರುತ್ತೆ. ಚೆನ್ನಾಗಿ ಮಾಡಿದ್ದೀರಾ. ಬಟ್ ಇದರಲ್ಲಿ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಕೊಟ್ಟಿದ್ದೀರಲ್ಲ? ಹೌದು ಸರ್, ಅಷ್ಟೇ ಅಲ್ವಾ ಇದು? ಓಕೆ. ನೋಡಿ ವೀಕ್ಷಕರೇ, ಲಾಕಿಂಗ್ ಸಿಸ್ಟಮ್, ಗೇಜು, ಮೆಟೀರಿಯಲ್ ಎಲ್ಲ ಸೇಮೇ ಬರುತ್ತೆ. ಬಟ್ ಇದು 5 ಫೀಟ್ ಆಪ್ಷನ್. 5 ಫೀಟ್ ಆಪ್ಷನ್. ಹೌದು ಸರ್. ಫಿನಿಶೇ ಬರುತ್ತೆ ನೋಡಿ ಸರ್.
100% ವುಡ್ ಫಿನಿಶಿ ಬರುತ್ತೆ. ನಿಮ್ಗೆ ಫೇಡ್ ಆಗ್ಲಿ ಶೇಡ್ ಆಗ್ಲಿ ಪ್ರಾಬ್ಲಮ್ ಬರಲ್ಲ. ಆಮೇಲೆ ಇದು ಬಂದ ಹೇಳಿದ್ಮೇಲೆ HTTP ಹೀಟಿಂಗ್ ಟ್ರಾನ್ಸ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ನಿಮ್ಗೆ ಪೀಲ್ ಆಫ್ ಆಗೋ ಚಾನ್ಸ್ ಬರಲ್ಲ. ಹೌದಾ ಸರ್? ಹೌದು, ಖಂಡಿತ ಸರ್. ಇದ್ರ ಬಗ್ಗೆ ಹೇಳಿ. ಇದು ಅಷ್ಟೇ, ಇದು ಬಂದ್ಬಿಟ್ಟು ಇಂಟರ್ನಲ್ ಡೋರ್ಸ್ಗೆ, ಬೆಡ್ರೂಮ್ಗೆ ಸೇಮ್ 3 feet ಅಲ್ಲಿ ಬರುತ್ತೆ ವಿಡ್ತ್ ಅಲ್ಲಿ. ಬಾಟಮ್ ಫುಡ್ ಸ್ಟೆಪ್ ಬರಲ್ಲ, ಬರಲ್ಲ. ಇದು ಬಾಟಮ್ ಬರಲ್ಲ, ಬೆಡ್ರೂಮ್ ಡೋರ್ ಅಲ್ವಾ, ಸೊ ಫುಡ್ ಸ್ಟೆಪ್ ಬರಲ್ಲ. ಇದು ಬಂದ್ಬಿಟ್ಟು ಸೇಮ್ ಗೇಜ್, ಸೇಮ್ ಮೆಟೀರಿಯಲ್, ಸೇಮ್ ಥಿಕ್ನೆಸ್ ಬರುತ್ತೆ. ಬಟ್ ಲಾಕಿಂಗ್ ಸಿಸ್ಟಮ್ ಮಾತ್ರ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಅಷ್ಟೇ. ಕಾಮನ್ ಹೌದು ಸರ್, ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಸರ್ ಈ ಕಡೆ ಬಂದ್ರೆ ಇದು ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು 3 ಕಲಡಿ ಡೋರು. ನಾನು ಹೇಳಿದ್ರೆ 3 ನೆಕ್ಸ್ಟ್ ಸೈಜ್ ಬಂದ್ಬಿಟ್ಟು 3/4. ಇದು ಅಷ್ಟೇ, ಇದು ಒಂದು ಡಿಸೈನು. ಇಲ್ಲಿರೋ ಎಲ್ಲಾ ಡಿಸೈನ್ಸ್ ಅಲ್ಲೂ ನಿಮ್ಗೆ ಸೈಜಸ್ ಸಿಗುತ್ತೆ. ಇದು 3 ಕಲರ್, ಈ ಡಿಸೈನ್ ಇಷ್ಟ, ಇದೇ ಡಿಸೈನ್ ಅಲ್ಲಿ 3, 3.5, 4, 5 ಎಲ್ಲಾ ಸೈಜ್ ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ಹೇಳಿ. ಇದು ನೋಡಿ ಸರ್, ಇದು ಒಂದು ಯುನಿಕ್ ಕಾನ್ಸೆಪ್ಟ್. ಇದು ಡಬಲ್ ಡೋರ್, ಗ್ರಿಲ್ ಮೆಶ್ ಡೋರ್ ಅಂತಾನೆ ಹೇಳ್ಬೋದು. ಗ್ರಿಲ್ ಮೆಶ್, ಹೌದು ಸರ್. ಓಕೆ, ಇಲ್ಲಿ ನೋಡಿ, ಒಳಗಡೆ ಡೋರ್ ಕಮ್ ಡೋರ್ ಅನ್ಬೋದು. ಇದು ಬಂದ್ಬಿಟ್ಟು ಡೋರ್ ಕಮ್ ಡೋರ್ ಅಂತ ಹೇಳ್ಬೋದು. ತೆಗಿರಿ ನೋಡೋಣ, ಇದು ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡಿ ಸರ್, ಒಳಗಡೆಯಿಂದ ಓಪನ್ ಮಾಡ್ಕೋಬಹುದು. ಇವಾಗ ಇಲ್ಲೇ ನೋಡಬಹುದು ನಾವು ಯಾರು ಬಂದಿದ್ದಾರೆ. ಖಂಡಿತ ಯಾರೇ ಬಂದಿರೋ ಆಚೆ ನೋಡಬಹುದು. ನಿಮ್ಗೆ ಸೊಳ್ಳೆ ಕಾಟ ಕೂಡ ಬರಲ್ಲ, ಮೆಶ್ ಇರುತ್ತೆ. ಒಳ್ಳೇದು. ಆಮೇಲೆ ಇದು ಗಟ್ಟಿ ಇರುತ್ತೆ ಸರ್. ಇದು ಹೌದು ಸರ್, 100%. ಮುರಿಯಕ್ಕಾಗಲ್ವಾ ಇದು? ಇಲ್ಲ, ಚಾನ್ಸೇ ಇಲ್ಲ ಅಂತೀರಾ? ಹೌದು ಸರ್. ಓಪನ್ ಮಾಡಿ ಸರ್, ಒಳಗಡೆ ನೋಡೋಣ, ಒಳಗಡೆ ತೋರಿಸ್ಬಿಡೋಣ. ಖಂಡಿತ ಸರ್. ಸೊ ಯಾವ ರೀತಿ ಸ್ಟ್ರಕ್ಚರ್ ಯಾವ ರೀತಿ ಕೊಟ್ಟಿದ್ದೀರಾ ತೋರಿಸ್ಬಿಡೋಣ. ಇದು ನೋಡಿ ಸರ್, ಇದು ಬಂದ್ಬಿಟ್ಟು ಈ ತರ ಬರುತ್ತೆ. ನೋಡಿ, ಇದ್ರಲ್ಲೂ ಲಾಕ್ ಇದೆ. ಇದಕ್ಕೂ ಲಾಕ್ ಬರುತ್ತೆ ಸರ್. ಹೌದು, ಇದಕ್ಕೂ ಲಾಕ್ ಬರುತ್ತೆ. ಸೊ ಸೇಫ್ಟಿ 100% ಇರಲೇಬೇಕು. ಹೌದು ಸರ್, ಮೇನ್ ನಮ್ದು ಕಾನ್ಸೆಪ್ಟೇ ಸೇಫ್ಟಿ ಆಗಿರೋದ್ರಿಂದ ಸೇಫ್ಟಿ ಕೊಳ್ಳೇಬೇಕಲ್ಲ ಸರ್ ವೀಕ್ಷಕರಿಗೆ. ಕರೆಕ್ಟ್ ಸರ್. ಸೊ ಇದೊಂದು ಒನ್ ಟೈಪ್ ಆಫ್ ಡೋರ್ ಅಲ್ವಾ? ಹೌದು ಸರ್, ಖಂಡಿತ. ಓಕೆ, ಹೇಳಿ ಸರ್ ಈ ಡೋರ್ ಬಗ್ಗೆ ಹೇಳಿ. ಇದು ಬಂದ್ಬಿಟ್ಟು 3.5 ಅಡಿ. ಇದು ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಸಿಂಗಲ್ ಡೋರು, ಲಾಸ್ಟ್ ಸೈಜ್ ಸಿಂಗಲ್ ಡೋರ್ ಅಲ್ಲಿ 3.5 ಅಡಿ. ಇದು ಅಷ್ಟೇ 9 ಇಂಚ್ ಫ್ರೇಮ್ ಬರುತ್ತೆ. ಸೇಮ್ 70 mm ಥಿಕ್ನೆಸ್ ಬರುತ್ತೆ. ಹೌದು ಸರ್, 9 ಇಂಚ್ ಫ್ರೇಮ್ ಬರುತ್ತೆ. ಬೇಕಂದ್ರೆ ಇದೇ ಫ್ರೇಮ್ ಅಲ್ಲಿ, ಇದೇ ಡಿಸೈನ್ಸ್ ಅಲ್ಲೂ ನಿಮ್ಗೆ 6 ಇಂಚ್ ಫ್ರೇಮ್ ಕೂಡ ಬರುತ್ತೆ. ಆಪ್ಷನ್ ಕೊಡ್ತೀರಾ? ಖಂಡಿತ ಸರ್. ಓಕೆ, ಸೊ ಇದು ಒನ್ ಆಫ್ ದ ಡಿಸೈನ್ ಅಲ್ವಾ? ಹೌದು ಸರ್, ಇದು ಒನ್ ಆಫ್ ದಿ ಡಿಸೈನ್. ಈ ತರ ನಿಮ್ಗೆ ಎಲ್ಲಾ ಡಿಸೈನ್ಸ್ ಅಲ್ಲೂ ಈ ಸೈಜಸ್ ಸಿಗುತ್ತೆ. ಓಕೆ, ಇನ್ನ ತುಂಬಾ ಡಿಸೈನ್ಸ್ ಇದೆ, ನಾನು ನಿಮ್ಗೆ ಕ್ಯಾಟಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಶೇರ್ ಮಾಡ್ತೀರಾ? ಹೌದು ಸರ್, ಖಂಡಿತ. ಇಲ್ಲಿರೋದು ಸ್ಟೀಲ್ ಡೋರ್ ಅಲ್ಲಿ ನಿಮ್ಮಲ್ಲಿ ಫೈನಲ್ ಡೋರ್ ಇದೆ ಸರ್, ಸೈಡ್ ಬೈ ಸೈಡ್ ಡಿಸ್ಪ್ಲೇ ಅಲ್ಲಿ ಫೈನಲ್ ಡೋರ್ ಆಗಿರ್ಬೋದು. ಬಟ್ ಡಿಸೈನ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಅಪ್ಕಮಿಂಗ್ ಬರ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ಫುಲ್ ಸ್ಟಾಪ್ ಅನ್ನೋದಿರಲ್ಲ. ಹೊಸದು ವೀಕ್ಷಕರಿಗೆ 100% ನಾವು ಕೊಡ್ತಾನೆ ಇರ್ತೀರಾ. ಓಕೆ, ಹೇಳಿ ಸರ್ ಈ ಡೋರ್ ಬಗ್ಗೆ ಹೇಳಿ. ಇದು ನೋಡಿ, ಇದು ಸೇಮ್ 4 feet ಅಲ್ಲಿ ಮಿಡಲ್ ಓಪನ್, ಮಧ್ಯಕ್ಕೆ ಓಪನ್ ಆಗುತ್ತೆ, ಈಕ್ವಲ್ ಪೋರ್ಷನ್ಸ್ ಅಲ್ಲಿ ಓಪನ್ ಆಗುತ್ತೆ. ಓಕೆ, ಆ ಕಡೆ ಈ ಕಡೆ ಎರಡು ಪೀಸ್ ಬರುತ್ತಲ್ವಾ? ಹೌದು ಸರ್, ಡಬಲ್ ಡೋರ್, ಈಕ್ವಲ್ ಪೋರ್ಷನ್ಸ್ ಬರುತ್ತೆ. ದೊಡ್ಡ ಹ್ಯಾಂಡಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ. ತುಂಬಾ ನೋಡಬಹುದು, ಹೇಳಿದ್ನಲ್ಲ ಟಾಪ್ ನಾಚ್ ಕ್ವಾಲಿಟಿ ಫಿನಿಶಿಂಗ್ ಅಂತ ನೋಡಬಹುದು. ಈ ಫಿನಿಶಿಂಗ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಈ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಆಮೇಲೆ 2 ಪೀಕ್ ಹೋಲ್ ಕೊಟ್ಟಿದ್ದೀರಾ. ಹೌದು ಸರ್, ಅಲ್ಲೊಂದು ಇಲ್ಲಿ ನೋಡಬಹುದು, ಬಾರ್ ಹ್ಯಾಂಡಲ್ ಸಿಸ್ಟಮ್. ಆಮೇಲೆ ಇಲ್ಲಿ ಒಂದು ಹ್ಯಾಂಡ್ ಇದು ಕೊಟ್ಟಿದ್ದಾರೆ, ನಾಬ್ ಬರುತ್ತೆ, ಲಾಕ್ ಬಂದಿದೆ, ನೋಡಬಹುದು ವೀಕ್ಷಕರೇ. ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಸರ್, ಕೀ ಪ್ಯಾಟರ್ನ್ ಹಿಂಗೆ ಕನ್ಸ್ಟ್ರಕ್ಷನ್ ಕೀ ಅಂತ, ಇದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ ಅಂತ ಕಸ್ಟಮರ್ಸ್ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಕೋಡಿಂಗ್ ಕೀಸ್ ಅನ್ಬೋದು. ಇಲ್ಲಿ ನೋಡಿ, ಇದ್ರಲ್ಲಿ ಓಪನ್ ಬರುತ್ತೆ, ಇದರಲ್ಲಿ ಮಾಸ್ಟರ್ ಕೀಯಲ್ಲಿ ಕ್ಲೋಸ್ ಇರುತ್ತೆ. ಸೊ ಅದರಿಂದ ಅದು ಹಾಕಿದಾಗ ಸೊ ಲಾಕಿಂಗ್ ಮೆಕ್ಯಾನಿಸಮ್ ಚೇಂಜ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮತ್ತೆ ಕನ್ಸ್ಟ್ರಕ್ಷನ್ ಕೀ ಯೂಸ್ ಮಾಡಿದ್ರೆ ಓಪನ್ ಆಗೋ ಚಾನ್ಸಸ್ಸೇ ಇಲ್ಲ. ಹೌದು ನೋಡಿ ವೀಕ್ಷಕರೇ, ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೈಜ್ ಸರ್ ಇದು ಸೈಜ್ ಹೇಳಿ. ಇದು ಬಂದ್ಬಿಟ್ಟು 4 feet ವಿಡ್ತ್ ಬರುತ್ತೆ. ಫ್ರೇಮ್ ಸೇಮ್ ಆಸ್ ಯೂಶುವಲ್ 9 inches ಬರುತ್ತೆ. 9 inches ಬರುತ್ತೆ. ಹೌದು ಸರ್. ಫ್ರಂಟ್ ಏನ್ ಫಿನಿಶಿಂಗ್ ಬರುತ್ತೆ, ಸೇಮ್ ಬ್ಯಾಕ್ ಕೂಡ ಅದೇ ಸೇಮ್ ಫಿನಿಶಿಂಗ್ ಬರುತ್ತೆ. ಸರ್ ಇದು ಲೈಕ್ ನಿಮ್ಮ ಡೋರ್ಗಳಿಗೆ ಆಕ್ಸೆಸರೀಸ್ಗಳಿರ್ಬೋದು, ಇಂಜಸ್ ಇರ್ಬೋದು, ಇವುಗಳು ಎಷ್ಟು ಕ್ವಾಲಿಟಿ ಆಗ್ತಾ ಇರ್ತಾರೆ? ಹೌದು ಸರ್, ನಾವು ನೋಡಬಹುದು SS 304 ಇಂಚಸ್ ಬರುತ್ತೆ. ನಿಮ್ಗೆ ಬಂದ್ಬಿಟ್ಟು ಇದು ಹೆವಿ ಲೋಡೆಡ್ ಇಂಚಸ್ ಬರುತ್ತೆ. ನೀವೇ ನೋಡಬಹುದು, ಹೆವಿ ಲೋಡೆಡ್ ಇಂಚಸ್ ಬರುತ್ತೆ. ಸ್ಟಾರ್ ಥ್ರೆಡೆಡ್ ವಿತ್ ಅಲಂಕಿ ಸಿಸ್ಟಮ್ ಬರುತ್ತೆ. ಇದೇನಿದು ಈ ತರ ಬೆಂಡ್ ಆಗಿದೆ, ಬಟರ್ಫ್ಲೈ ತರ ಇದೆ? ಹೌದು ಸರ್, ಇದೆಲ್ಲ ಬಂದ್ಬಿಟ್ಟು ಬಟರ್ಫ್ಲೈ ಇಂಚಸ್. ನಿಮ್ಗೆ ಅಲಂಕಿ ವಿತ್ ಥ್ರೆಡ್ ಸಿಸ್ಟಮ್ ಬರುತ್ತೆ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಲ್ಯಾಗ್ ಆಗೋ ಚಾನ್ಸೇ ಇಲ್ಲ. ಎಷ್ಟೇ ದಪ್ಪ ಇದ್ರು ಹೋಲ್ಡ್ ಮಾಡ್ತಾ ಇದ್ನ? 100% ಸರ್. ಹೆವಿ ಲೋಡೆಡ್ ಇಂಚಸ್ ಅಂತ ಅದಕ್ಕೆ ಹೇಳೋದು. 1 2 3 4 ಇಂಚಸ್ ಬರುತ್ತೆ. ಸೊ ಎಲ್ಲ ಡೋರ್ಗೂ 4 ಇಂಚಸ್ ಅಂದ್ರೆ ಇದು ದೊಡ್ಡವರ 4 ಬರುತ್ತೆ, ಇಲ್ಲ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಡೋರ್ಸ್ಗೆಲ್ಲ 3 ಬರುತ್ತೆ. ಬಾಲ್ಕನಿ 3 feet ಗೆಲ್ಲ 3 ಬರುತ್ತೆ. ಇದು 4 feet ಆಗಿರೋದ್ರಿಂದ 4 ಆಪ್ಷನ್ಸ್ ಕೊಟ್ಟಿದ್ವಿ. ಸರ್ ಇದ್ರ ಬಗ್ಗೆ ಹೇಳಿ. ಇದು ಬಂದ್ಬಿಟ್ಟು ನಾನು ಹೇಳಿದ ಇನ್ನೊಂದು ನಮ್ದು ಪ್ರಾಡಕ್ಟ್ FRP ಅಂತ. FRP ಅಂದ್ರೆ ಫೈಬರ್ ರೀಎನ್ಫೋರ್ಸ್ಡ್ ಪ್ಲಾಸ್ಟಿಕ್. ಇದು ಬಂದ್ಬಿಟ್ಟು ಕಂಪ್ಲೀಟ್ ವಾಟರ್ ಪ್ರೂಫ್ ಮೆಟೀರಿಯಲ್. ವಾಟರ್ ಪ್ರೂಫ್ ಇದು? ಹೌದು ಸರ್, 100%. ನಿಮ್ಗೆ ನೋಡಬಹುದು ಇದು ಫಿನಿಶಿಂಗ್ ಯಾವ ತರ ಇದೆ ಅಂತ. ಚೆನ್ನಾಗಿದೆಲ್ಲ ಸರ್. 100% ವಾಟರ್ ಪ್ರೂಫ್ ಮೆಟೀರಿಯಲ್. ಯಾವುದೇ ಕಾರಣಕ್ಕೂ ನೀರಲ್ಲಿದ್ರು ಏನು ಪ್ರಾಬ್ಲಮ್ ಬರಲ್ಲ. ಬಾತ್ರೂಮ್ ಹಾಕ್ಬೋದಂಗ? ಅಂದ್ರೆ ಬಾತ್ರೂಮ್ ಹಾಕ್ಬೋದು. ಇದು ಬಂದ್ಬಿಟ್ಟು ನಿಮ್ಗೆ ಇಂಟರ್ನಲ್ ಡೋರ್ ಬೆಡ್ರೂಮ್, ಯಾಕಂದ್ರೆ ಇದು ತುಂಬಾ ಪ್ರೋ ಮಾಡಲ್, ಥಿಕ್ನೆಸ್ ಜಾಸ್ತಿ ಬರುತ್ತೆ. ಇದು ಬಂದ್ಬಿಟ್ಟು 35 mm ಥಿಕ್ನೆಸ್ ಬರುತ್ತೆ. ತೋರಿಸ್ಬಿಡ್ತೀನಿ ಖಂಡಿತ. ಓಕೆ, ಥಿಕ್ನೆಸ್ 35 mm ಬರುತ್ತೆ.
ಸೊ ಗಟ್ಟಿ ಇರುತ್ತೆ ಇದು? ಗಟ್ಟಿ ಇರುತ್ತೆ, ಹೌದು. ಓಕೆ ಓಕೆ ಓಕೆ. ಇದಕ್ಕೆ ಕಾಮನ್ ಲಾಕ್ ಅಲ್ವಾ ಸರ್? ಕಾಮನ್ ಲಾಕ್. ಇದೆಲ್ಲ ಇಂಟರ್ನಲ್ ಡೋರ್ ಆಗಿರೋದ್ರಿಂದ ನಾರ್ಮಲ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ, ಬಟ್ ಫಿನಿಶಿಂಗ್ ಹೈ ಕ್ವಾಲಿಟಿಯಲ್ಲಿ ಬರುತ್ತೆ ನಿಮಗೆ. ಇದರಲ್ಲಿ ಎಷ್ಟು ಪ್ಯಾಟರ್ನ್ಸ್ ಇದೆ ನಿಮ್ಮ ಹತ್ರ? ಇದರಲ್ಲಿ ನಿಮಗೆ ತುಂಬಾ ಡಿಸೈನ್ಸ್ ಇದೆ ಸರ್. ಇದರಲ್ಲಿ ಅರೌಂಡ್ 35+ ಡಿಸೈನ್ಸ್ ಇದೆ. ಸೊ ಇಲ್ಲಿ ನಾವು ಡಿಸ್ಪ್ಲೇಗೆ ಸ್ವಲ್ಪ ಡಿಸೈನ್ಸ್ ಇಟ್ಟಿದ್ದೀವಿ, ಬಟ್ ನಿಮಗೆ ಆಲ್ ಓವರ್ 35 ಡಿಸೈನ್ಸ್ ನಾನು ಆಪ್ಷನ್ ಕೊಡ್ತೀನಿ. ಕ್ಯಾಟಲಾಗ್ ಅಲ್ಲಿ 100% ತೋರಿಸ್ಕೊಡ್ತೀನಿ. ಬನ್ನಿ, ಇಲ್ಲಿದಲ್ಲ ಇದು ನೋಡಿ, ಇದು ಬಂದ್ಬಿಟ್ಟು ಗ್ಲಾಸ್ ಸೀರೀಸ್. ಇದು ಗ್ಲಾಸ್ ಸೀರೀಸ್. ನೀವು ಗ್ಲಾಸ್ ಅಂದ್ರೆ ಟಾಯ್ಲೆಟ್ಗೆ ಏನಪ್ಪಾ ಗ್ಲಾಸ್ ಅಂದ್ರೆ, ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಪ್ಲೈನ್ ಫಿನಿಶಿಂಗ್ ಬರುತ್ತೆ, ಯಾವುದೇ ಕಾರಣಕ್ಕೂ ಗ್ಲಾಸ್ ವಿಸಿಬಿಲಿಟಿ ಬರಲ್ಲ. ಓಕೆ ಓಕೆ. ಇದು ಅಷ್ಟೇ. ಇದು ಬಂದ್ಬಿಟ್ಟು ಮೋಲ್ಡಿಂಗ್ ಪ್ರಾಸೆಸ್, ಕಂಪ್ಲೀಟ್ ಮೋಲ್ಡಿಂಗ್, ಸಿಂಗಲ್ ಮೋಲ್ಡಿಂಗ್ ಬರುತ್ತೆ, ಎಲ್ಲೂ ಒಂದು ಪೀಸ್ ಜಾಯಿಂಟ್ ಬರಲ್ಲ. ಓಕೆ ಓಕೆ. ನೀವು ನೋಡ್ಬೋದು ಫಿನಿಶಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಒಂದ್ ಹತ್ರ ಜಾಯಿಂಟ್ ಬರಲ್ಲ, ಸಿಂಗಲ್ ಮೋಲ್ಡಿಂಗ್ ಬರುತ್ತೆ. 100% ವಾಟರ್ ಪ್ರೂಫ್ ಮೆಟೀರಿಯಲ್, 10 years ವಾರಂಟಿ ಇರುತ್ತೆ ಡೋರ್ ಕ್ವಾಲಿಟಿ ಮೇಲೆ. 10 ವರ್ಷ ಡೋರ್ ಕ್ವಾಲಿಟಿ ಮೇಲೆ, ಡೋರ್ ಮೇಲೆನೆ ವಾರಂಟಿ ಇರುತ್ತೆ. ಇದು ಒಳಗಡೆ ಅಲ್ವಾ ಇದು? ಹೌದು ಸರ್, ಇದು ಒಳಗಡೆ ನೋಡ್ಬೋದು. ಫುಲ್ ಪ್ಲೈನ್ ಬರುತ್ತೆ. ಇದು ಗ್ಲಾಸ್ ಮಾಡಲ್ ಅಲ್ಲ, ಸೊ ಏನು ಕಾಣಲ್ಲ. ಇದು ಗ್ಲೋಸಿ ಫಿನಿಶ್ ಅಂತೀವಿ, ಗ್ಲಾಸ್ ಫಿನಿಶ್ ತರ ಬರುತ್ತೆ. ನಿಮ್ಗೆ ನೋಡ್ಬೋದು, ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಗ್ಲೋಸಿ ಫಿನಿಶ್. ಇದು ಯಾವುದೇ ಕಾರಣಕ್ಕೂ ನೀರು ಬಿದ್ರೆ ಸ್ಟೇ ಆಗಲ್ಲ, ಫ್ಲೋಟ್ ಇಲ್ಲ ಅಂತ ಹೇಳ್ತೀರಾ? ಹೌದು. ನಿಮ್ಮ ಸ್ಟೀಲ್ ಡೋರ್ ಗಳ ಮೇಲೆ ಎಷ್ಟು ವರ್ಷ ವಾರಂಟಿ? ಸ್ಟೀಲ್ ಡೋರ್ಸ್ ಎಲ್ಲ ಬಂದ್ಬಿಟ್ಟು 5 years ವಾರಂಟಿ ಇರುತ್ತೆ. ಲಾಕ್ ಸೆಟ್ ಅಂಡ್ ಇಂಚಸ್ ಮೇಲೆ ಯಾವುದೇ ರೀತಿ ಲಾಕ್ ಸೆಟ್ ಅಲ್ಲಿ ಏನೇ ಪ್ರಾಬ್ಲಮ್ ಅಂದ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ ಸೈಟ್ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ಪ್ರಾಡಕ್ಟ್ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಡಿಫೆಕ್ಟ್ ಇದ್ರೆ ಮತ್ತೆ ಚೇಂಜ್ ಮಾಡಿ ಕೂಡ ಕೊಡ್ತೀವಿ. ವಾರಂಟಿ ಗ್ಯಾರಂಟಿ ಎರಡೂ ಕೂಡ 5 years ಇರುತ್ತೆ. 5 years ಇರುತ್ತೆ. 100% 10 ವರ್ಷ ವಾರಂಟಿ ಕೊಡ್ತಾ ಇದೆ. ವಾರಂಟಿ, ಹೌದು. ಓಕೆ. ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಬಂದ್ಬಿಟ್ಟು ನೀವು ಸೇಮ್ ಅಂದ್ರೆ ಸಿಂಗಲ್ ಕಲರ್ ಗ್ರೇ ಫಿನಿಶ್, ಸೇಮ್ ಟಾಯ್ಲೆಟ್ ಡೋರ್, 28 mm ಥಿಕ್ನೆಸ್ ಅಲ್ಲಿ ಬರುತ್ತೆ. ಓಕೆ. FRP ಡೋರ್ ಅಲ್ವಾ? ಹೌದು, FRP ಡೋರ್. ಇಲ್ಲೇ ತೋರಿಸ್ಬಿಡೋಣ. 28 mm. ಓಕೆ, ನೋಡಿ 28 mm ಥಿಕ್ನೆಸ್ ಬರುತ್ತೆ. ಈ ಡೋರ್ ಬಗ್ಗೆ ಹೇಳಿ. ಇದು ಅಷ್ಟೇ ಸರ್, FRP. ಇದು FRP ಅಲ್ಲಿ ಇನ್ನೊಂದು ತರ ಮಾಡಲ್. ಇದು ಬಂದ್ಬಿಟ್ಟು 32 mm ಥಿಕ್ನೆಸ್ ಬರುತ್ತೆ. ಇದು ಹೇಳಿದ್ನಲ್ಲ, ಇಂಟರ್ನಲ್ ಬೆಡ್ರೂಮ್ ಯೂಸ್ ಮಾಡಬಹುದು. 35 ಅದು ಪ್ರೋ. ಇದು ಅದರದ್ದು ಸೆಕೆಂಡ್ ಮಾಡಲ್, 32 mm ಥಿಕ್ನೆಸ್ ಬರುತ್ತೆ. ನೀವು ನೋಡಬಹುದು, ಇದು ಕೂಡ ಒಳ್ಳೆ ಫಿನಿಶಿಂಗ್ ಕ್ವಾಲಿಟಿಯಲ್ಲಿ ಬರುತ್ತೆ. ಇದಕ್ಕೂ ಎಲ್ಲದಕ್ಕೂ 10 years ವಾರಂಟಿ ಇರುತ್ತೆ. 10 ವರ್ಷ ವಾರಂಟಿ. ಇದು ಫುಲ್ಲಿ ಕಸ್ಟಮೈಸ್ ಸರ್. ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ ಕಲರ್, ಇವಾಗ ಈ ಡಿಸೈನ್ ಇಷ್ಟ ಆಯ್ತು, ಈ ಡಿಸೈನ್ ಅಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ ಬೇಕು, ಆ ತರ ಕಲರ್ ಆಪ್ಷನ್ ಸಿಗುತ್ತೆ ನಿಮ್ಗೆ. ಈ FRP ಅಲ್ಲಿ ಫುಲ್ಲಿ ಕಸ್ಟಮೈಸ್. ನಾವೇ ನಿಮ್ ಸೈಟ್ ಹತ್ರ ಬಂದು ಮೆಷರ್ಮೆಂಟ್ ತಗೊಂಡು ಎಕ್ಸಾಕ್ಟ್ ಮೆಷರ್ಮೆಂಟ್ಗೆ ಮಾಡ್ಕೊಡ್ತೀವಿ. ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್. ನಿಮ್ಗೆ ಯಾವ ಕಲರ್ ಆಪ್ಷನ್ಸ್ ಬೇಕೋ ನಿಮ್ ಕಸ್ಟಮೈಸ್ಡ್ ಕಲರ್ ನ ಹಾಕೊಡ್ತೀರಾ. ಟೆಕ್ಸ್ಚರ್ ಫಿನಿಶ್ ಬರುತ್ತೆ ಈ ತರ. ಸೂಪರ್ ಸೂಪರ್ ಸರ್. ಇದು ಯಾವ್ದು ಪ್ರಾಡಕ್ಟ್ ನೋಡ್ತಾ ಇದೆ ಸರ್? ಇದು ನೋಡಿ ಸರ್, ಇದು UPVC. ಇದು ಏನಂದ್ರೆ ಎನ್ಹಾನ್ಸ್ ಯುವರ್ ಬ್ಯೂಟಿ ವಿತ್ ಯುವರ್ ಹೋಮ್. ಓಕೆ ಓಕೆ. ಎನ್ಹಾನ್ಸ್ ಯುವರ್ ಹೋಮ್ ಬ್ಯೂಟಿ. ಓಕೆ ಓಕೆ. ಹೇಳಿ 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 ಇದ್ರ ಬಗ್ಗೆ. ಇದರಲ್ಲಿ ನಿಮ್ಗೆ ನೋಡಿ, ನಿಮ್ಗೆ ಸ್ಪೇಸ್ ಕಾನ್ಶಿಯಸ್ ಆಗಿರುತ್ತೆ. ನಿಮ್ಗೆ ಸ್ಲೈಡಿಂಗ್ ಆಪ್ಷನ್ಸ್ ಬರುತ್ತೆ. ಓಕೆ. ವಿತ್ ಮೆಶ್ ಬರುತ್ತೆ. ಇದು 3 ಟ್ಯಾಕ್ ವಿತ್ ಮೆಶ್ ವಿತ್ ಗ್ಲಾಸ್ ಆಪ್ಷನ್ ಬರುತ್ತೆ. ಗ್ಲಾಸ್ ಬಂದ್ಬಿಟ್ಟು ಫಿಟ್ ಮಾಡಿಲ್ಲ. ನಿಮ್ಗೆ ಗ್ಲಾಸ್ ಅಲ್ಲಿ 7 types ಆಫ್ ಗ್ಲಾಸ್ ಸಿಗುತ್ತೆ. ನಿಮ್ಗೆ ಯಾವ ತರ ಗ್ಲಾಸ್ ಬೇಕೋ ಆ ತರ ಹಾಕೊಡ್ತೀವಿ. ಅದ್ರ ಪ್ರಕಾರ ವೇರಿ ಆಗ್ತಾ ಹೋಗುತ್ತೆ. ಇದು ಮೇಲ್ಗಡೆ ಫಿಕ್ಸೆಡ್ ಅಲ್ವಾ? ಮೇಲ್ಗಡೆ ಫಿಕ್ಸ್ಡ್ ಸರ್. ಫಿಕ್ಸೆಡ್ ಪ್ಲಸ್ ಓಪನೇಬಲ್. ಅಕಸ್ಮಾತ್ ನಿಮ್ಗೆ ಎಲ್ಲಾದ್ರೂ ಫಿಕ್ಸ್ಡ್ ಏರಿಯಾದಲ್ಲಿ ಓಪನೇಬಲ್ ವೆಂಟಿಲೇಷನ್ ಬೇಕಂದ್ರೆ ಈ ತರ ನೋಡಿ, IMAX ಇಂಚಸ್ ಅಲ್ಲಿ ಓಪನೇಬಲ್ ಕೂಡ ಮಾಡಿದೀವಿ. ಈ ತರ ಬೇಕಂದ್ರೆ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಬೇಸಿಸ್ ಬರುತ್ತೆ. ಸ್ಕ್ವೇರ್ ಫೀಟ್ ಬೇಸಿಸ್. ಹೌದು. ಇಲ್ಲಿ ಸ್ಲೈಡಿಂಗ್ಸ್ ಹಾಕಿದೀರಾ? ಸ್ಲೈಡಿಂಗ್ ವಿತ್ ಮೆಶ್ ವಿತ್ ಗ್ಲಾಸ್ ಬರುತ್ತೆ. ಓಕೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಓನ್ಲಿ ಗ್ಲಾಸ್. ಇವಾಗ ಅಕಸ್ಮಾತ್ ಕೆಲವರಿಗೆ ಮೆಶ್ ಆಪ್ಷನ್ ಬೇಡ, 2 ಟ್ರ್ಯಾಕ್ ಅಂತೀವಿ ಇದನ್ನ. ಇದರಲ್ಲಿ ಬರೀ ಗ್ಲಾಸ್ ಆಪ್ಷನ್, ಸ್ಲೈಡಿಂಗ್ ಬರುತ್ತೆ. ಇದರಲ್ಲಿ ವಿತ್ ಮೆಶ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ಯೂರ್ ವೈಟ್ ಬರುತ್ತೆ, ಪ್ಲಸ್ ನಿಮಗೆ ವುಡನ್ ಟೆಕ್ಸ್ಚರ್ ಬರುತ್ತೆ. ವುಡನ್ ಟೆಕ್ಸ್ಚರ್ ಇಲ್ಲಿ ನೋಡಬಹುದು. ವುಡನ್ ಟೆಕ್ಸ್ಚರ್ ಪ್ರೊಫೈಲು. ಇದು 3 ಟ್ರ್ಯಾಕ್ ಗ್ಲಾಸ್. ಇದು ವುಡನ್ ಟೆಕ್ಸ್ಚರ್. ಹೌದು ಸರ್, ವುಡನ್ ಟೆಕ್ಸ್ಚರ್ ಈ ಫಿನಿಶಿಂಗ್ ಬರುತ್ತೆ ನಿಮಗೆ. ಓಕೆ ಓಕೆ. ಸೇಮ್ ಈ ತರ ವೆರೈಟಿಯಲ್ಲಿ ನಿಮಗೆ ವುಡನ್ ಟೆಕ್ಸ್ಚರ್ ಕೂಡ ಬರುತ್ತೆ. ಸೊ ರೇಟ್ ಒಂದೇ ಇರುತ್ತೆ, ವೇರಿ ಆಗುತ್ತೆ? ಇಲ್ಲ ಸರ್, ವುಡನ್ ಟೆಕ್ಸ್ಚರ್ ಗೆ ನಿಮ್ಗೆ ವೇರಿ ಆಗುತ್ತೆ. ವುಡನ್ ಟೆಕ್ಸ್ಚರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಿಮ್ಗೆ ಬೇಕಾದ್ರೆ ವುಡನ್ ಟೆಕ್ಸ್ಚರ್ ಅಲ್ಲಿ ಕೂಡ ಮಾಡ್ಕೊಡ್ತೀರಾ. ಖಂಡಿತ ಸರ್. ಡೋರ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಇದು FRP ಡೋರ್ ನೋಡಿದ್ವಿ, ನಿಮ್ಮ UPVC ವಿಂಡೋಸ್ ನೋಡಿದ್ವಿ. ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಇವಾಗ ಈ ಸ್ಟೀಲ್ ಡೋರ್ ಅಲ್ಲಿ ಆಕ್ಸೆಸರೀಸ್ ಅಂತ ಬರುತ್ತೆ. ನಾಬ್ಸ್ ಇರ್ಬೋದು, ಈ ಲಾಕ್ಸ್ ಇರ್ಬೋದು, ಇವೆಲ್ಲ ಯಾವ ಕಂಪನಿ ಯೂಸ್ ಮಾಡ್ತೀರಾ? ನಮ್ದೆಲ್ಲ ಒಂದೇ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲೇ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಎಲ್ಲ ನಾವು SS304 ಯೂಸ್ ಮಾಡ್ತೀವಿ. ಇಂಚಸ್ ಆಗಿರ್ಬೋದು, ಲಾಕ್ ಸೆಟ್ ಆಗಿರ್ಬೋದು, ಹ್ಯಾಂಡಲ್ಸ್ ಇರ್ಬೋದು, ಎಲ್ಲ SS304 ಯೂಸ್ ಮಾಡ್ತೀವಿ ಸರ್. ಸೊ ಡೋರ್ ತುಂಬಾ ದಪ್ಪ ಇದೆ, ತುಂಬಾ ಹೆವಿ ಇರುತ್ತೆ. ಸೊ ಇಂಚಸ್ ಲೂಸ್ ಆಗಲ್ವಾ ಸರ್ ಇಲ್ಲಿ? ಸರ್ ನಾವು ಬಂದ್ಬಿಟ್ಟು ಯಾವ ತರ ಅಂದ್ರೆ, ನಾವು ಬಂದ್ಬಿಟ್ಟು ನಿಮ್ಗೆ ಬಟರ್ಫ್ಲೈ ಇಂಚಸ್ ಯೂಸ್ ಮಾಡ್ತೀವಿ. ಹೆವಿ ಲೋಡೆಡ್ ಇಂಚಸ್ ಅಂತ ಬರುತ್ತೆ. ವಿತ್ ಸ್ಕ್ರೂ ಅಂಡ್ ಅಲಂಕಿ ಸಿಸ್ಟಮ್. ವಿತ್ ಸ್ಕ್ರೂ ಅಂಡ್ ಅಲಂಕಿ ಸಿಸ್ಟಮ್ ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ಲೂಸ್ ಆಗೋ ಚಾನ್ಸೇ ಇಲ್ಲ. ಬೇಕಾ ಇಂಚಸ್ ನೋಡಬಹುದು, ನಿಮ್ಗೆ ಹೆವಿ ಲೋಡೆಡ್ ಇಂಚಸ್ ಬರುತ್ತೆ. ಸ್ಕ್ರೂ ವಿತ್ ಅಲಂಕಿ ಸಿಸ್ಟಮ್ ಬರುತ್ತೆ. SS304 ಸ್ಲಾಗ್ ಆಗೋ ಆಪ್ಷನ್ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದ್ರ ಮೇಲೆ 5 ವರ್ಷ ವಾರಂಟಿ. 5 ವರ್ಷ ವಾರಂಟಿ ಇರುತ್ತೆ. ಲಾಕ್ ಸೆಟ್ ಇಂಚಸ್ ಏನೇ ಪ್ರಾಬ್ಲಮ್ ಅಂದ್ರು ನಿಮ್ಗೆ ವಾರಂಟಿ ಇರುತ್ತೆ. ವಾರಂಟಿಲಿ ಕವರ್ ಆಗುತ್ತೆ. ಹೌದು ಸರ್, ಹೌದು. 5 ವರ್ಷ ಲಾಕ್ ಸೆಟ್ ಇಂಚಸ್ ಏನೇ ಪ್ರಾಬ್ಲಮ್ ಅಂದ್ರೂ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಅಲ್ಲಿ ಚೇಂಜ್ ಮಾಡ್ಕೊಡ್ತೀವಿ. ವಾರಂಟಿ ಗ್ಯಾರಂಟಿ ಎರಡು
ಕವರ್ ಆಗುತ್ತೆ ಸರ್. ಇವಾಗ ಮೇನ್ ಆಗಿ ಫಸ್ಟ್ ಒಂದೊಂದಾಗಿ ಕೇಳ್ತಾ ಬರ್ತೀನಿ. ಸ್ಟೀಲ್ ಡೋರ್ಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ದು ಬಂದ್ಬಿಟ್ಟು ಬೇಸಿಕ್ 24,000 ಇಂದ ಸ್ಟಾರ್ಟ್ ಆಗುತ್ತೆ. ನಮ್ದು ಬಂದ್ಬಿಟ್ಟು ನಿಮ್ಗೆ ಡಿಸೈನ್ ಮೇಲೆ ಪ್ರೈಸ್ ಚೇಂಜ್ ಆಗಲ್ಲ. ಒಂದು ಸೈಜ್ ಅಲ್ಲಿ ನೀವು ಯಾವುದೇ ಡಿಸೈನ್ ತಗೊಳ್ಳಿ ಸೇಮ್ ಫಿಕ್ಸ್ಡ್ ಪ್ರೈಸೇ ಇರುತ್ತೆ. ಅದರಲ್ಲಿ ಫೀಚರ್ಸ್ ಅಡಿಷನಲ್ ಆ್ಯಡ್ ಆದಾಗ ಮಾತ್ರ, ಸೈಜ್ ಇನ್ಕ್ರೀಸ್ ಆದಾಗ ಮಾತ್ರ ಪ್ರೈಸ್ ಚೇಂಜ್ ಆಗುತ್ತೆ. ನಮ್ದು 24,000ದಿಂದ 3 ಲಕ್ಷ ಗಂಟ ಡೋರ್ ಇದೆ ಸರ್. 24,000ದಿಂದ 3 ಲಕ್ಷ ರೂಪಾಯಿ ಡೋರು ಇಲ್ಲಿಲ್ಲ, ಬಟ್ 3 ಲಕ್ಷ ರೂಪಾಯಿ ಡೋರು ನಿಮ್ಗೆ ಹೆವಿ ಆಗಿ ಬರುತ್ತೆ. ಅದು ಬೇಕಾ ನಾನು ನಿಮ್ಗೆ ತೋರಿಸ್ತೀನಿ. ಫೋಟೋಸ್ ಹಾಕ್ಬಿಡೋಣ ಸರ್, ಫೋಟೋ ಹಾಕ್ತೀವಿ ಖಂಡಿತ. ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇದೆ. 3 ಲಕ್ಷದ ಡೋರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಇದು FRP ಡೋರ್ ಅಂತ ಬಂದ್ರೆ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? FRP ಡೋರ್ಸ್ ಬಂದ್ಬಿಟ್ಟು 11,500ರಿಂದ ಸ್ಟಾರ್ಟ್ ಆಗುತ್ತೆ ಸರ್. 11,500 ಟಾಯ್ಲೆಟ್ ಮೆಟೀರಿಯಲ್ಸ್ ಎಲ್ಲ. ಬೆಡ್ರೂಮ್ ಅಂತ ಬಂದ್ರೆ 13,500ದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, 11,500 13,000 ಇಂದ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ 24,000 ಇಂದ ಪ್ರಾರಂಭ. ಇನ್ನು UPVC ವಿಂಡೋಸ್ಗಳು ಅವ್ರ ರೇಟ್ ಗಳೆಲ್ಲ ಏನಾಗುತ್ತೆ? UPVC ವಿಂಡೋಸ್ ಎಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಸರ್. ಇದು 2 ಟ್ರ್ಯಾಕ್ ಅಂತ ಬರುತ್ತೆ, 3 ಟ್ರ್ಯಾಕ್ ಅಂತ ಬರುತ್ತೆ. ನಮ್ದು UPVC ಬಂದ್ಬಿಟ್ಟು 70 mm ಥಿಕ್ನೆಸ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಬೆಲೆಗಳು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಬೇಸಿಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. 2 ಟ್ರ್ಯಾಕ್ ಬಂದ್ಬಿಟ್ಟು ಅಂದ್ರೆ ಓನ್ಲಿ ಗ್ಲಾಸ್ ಅಂದ್ರೆ ಡಬಲ್ ಸ್ಲೈಡಿಂಗ್ ಗ್ಲಾಸ್ ಬರುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ 350 rupees ಸ್ಕ್ವೇರ್ ಫೀಟ್ ಬೀಳುತ್ತೆ. ವಿತ್ ಮೆಶ್ ಅಡಿಷನಲ್ 3 ಟ್ರ್ಯಾಕ್ ವಿತ್ ಮೆಶ್ ಅಂಡ್ ಸ್ಲೈಡಿಂಗ್ ಗ್ಲಾಸ್ ಬೇಕಂದ್ರೆ 450 rupees ಆಗುತ್ತೆ ಸರ್. 350 ಇಂದ ಪ್ರಾರಂಭ. ಹೌದು ಸರ್, 350 ಇಂದ ಸ್ಟಾರ್ಟ್ ಆಗುತ್ತೆ. ಅಡಿಷನಲ್ ಫೀಚರ್ ಏನ್ ಬೇಕೋ ಆ ತರ ಮಾಡ್ಕೊಡ್ತೀವಿ. ಓಕೆ. ಕನ್ನಡ ಕೋರ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಸೊ ನಮ್ಮ ವೀಕ್ಷಕರಿಗೋಸ್ಕರ ಸಂಕ್ರಾಂತಿ ಬೇರೆ ನಡೀತಾ ಇದೆ. ಏನಾದ್ರೂ ಒಂದೊಳ್ಳೆ ಆಫರ್ ಕೊಡ್ಬೋದಾ? ಡಿಸ್ಕೌಂಟ್ ಕೊಡ್ಬೋದಾ? ಹೌದು, ಪ್ರಾಡಕ್ಟ್ ಎಲ್ಲರಿಗೂ ವೈಡ್ ಆಗಿ ಗೊತ್ತಾಗಬೇಕು ಅಂತ ಒಂದು ಆಫರ್ ಕೊಡ್ತಾ ಇದ್ದೀನಿ. ಏನಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ 50% ಬುಕ್ಕಿಂಗ್ ವ್ಯಾಲ್ಯೂದಲ್ಲಿ ಪೇ ಮಾಡಿದವ್ರಿಗೆ 5% ಆಫರ್ ಇರುತ್ತೆ. ಪ್ಲಸ್ 100% ಪೇಮೆಂಟ್ ಮಾಡಿದವ್ರಿಗೆ 10% ಆಫರ್ ಇರುತ್ತೆ. ನೀವು ಯಾವಾಗಾದ್ರೂ ಡೋರ್ ತಗೊಳ್ಳಿ. ಓಕೆ, ಇವಾಗ ಏನ್ ಬುಕ್ ಮಾಡಿರ್ತಾರಲ್ಲ ಅದೇ ಬುಕ್ಕಿಂಗ್ ವ್ಯಾಲ್ಯೂಗೆ 10% ಡಿಸ್ಕೌಂಟ್ ಇರುತ್ತೆ. 100% ಪೇಮೆಂಟ್ ಮಾಡಿದ್ರೆ 50% ಪೇಮೆಂಟ್ ಮಾಡಿದ್ರೆ 5% ಡಿಸ್ಕೌಂಟ್ ಇರುತ್ತೆ. 1 ಲಕ್ಷ ರೂಪಾಯಿ ಡೋರ್ ತಗೊಂಡ್ರು ಅನ್ಕೊಳ್ಳಿ, 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಾ? ಸ್ಪಾಟ್ ಡಿಸ್ಕೌಂಟ್ ಗ್ಯಾರಂಟಿನ ಇದು ಸರ್. 100% ಪಕ್ಕಾ ಡಿಸ್ಕೌಂಟ್. ಯಾವ ಬ್ರ್ಯಾಂಡ್ ಅಲ್ಲಿ ಈ ತರ ಇಲ್ಲ ಅನ್ಕೊಂತೀನಿ ಅಲ್ವಾ? ಸೊ 10% ಡಿಸ್ಕೌಂಟ್ ಡೆಫಿನೆಟ್ಲಿ ಯಾವ ಬ್ರ್ಯಾಂಡ್ ಕೊಡಕ್ಕೆ ಸಾಧ್ಯನೇ ಇಲ್ಲ. 2% 3% ಕೊಡ್ಬೋದು. ಆದ್ರೆ ಸರ್ ಹೇಳ್ತಾ ಇದ್ದಾರೆ ಅಡ್ವಾನ್ಸ್ ಬುಕ್ ಮಾಡ್ತೀರಾ, ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ 50% ಮಾಡಿದ್ರೆ 5%, 100% ಮಾಡ್ತೀರಾ ಅಂತಂದ್ರೆ 10%. ನಾನು ಹೇಳ್ತೀನಿ 100% ಮಾಡಿ, ಯಾವುದೇ ಯೋಚನೆ ಬೇಡ, ಆರಾಮಾಗೊಂಡ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೋದು. ಗಟ್ಟಿಯಾಗಿರುವಂತಹ ಡೋರ್ಗಳನ್ನ ನಿಮ್ಮ ಮನೆಗೆ ಹಾಕ್ಸ್ಬೋದು ವೀಕ್ಷಕರೇ. ಸರ್, ಈ ಆಫರ್ ಎಲ್ಲಿವರೆಗೆ ಇರುತ್ತೆ ಸರ್? ಈ ಆಫರ್ ಬಂದ್ಬಿಟ್ಟು ಜಸ್ಟ್ ಟ್ರಯಲ್ ರನ್ ವೀಕ್ ಆಫರ್ ಅಂತ, ಇನಾಗ್ರೇಷನಲ್ ಆಫರ್ ಅಂತಾನೆ ಅನ್ಕೋಬಹುದು. ಬಿಸ್ನೆಸ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ನನ್ನ ಪ್ರಾಡಕ್ಟ್ನ ಜನರಿಗೆ ಪರಿಚಯ ಮಾಡಿಸ್ಕೋಬೇಕು ಸಹ ಇದು ಆಫರು. ಇದು ಬಂದ್ಬಿಟ್ಟು Jan 15th ಇಂದ Feb 15th ಮಾಡ್ಕೊಡ್ತಾ ಇದೀವಿ. 1 ತಿಂಗಳವರೆಗೆ. ಹೌದು ಸರ್. ಓಕೆ, ಸೊ ಬೇಗ ಬರಬೇಕು, ಬುಕ್ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಬೇಗ ಬುಕ್ ಮಾಡಿ. ಸರ್, ಇವಾಗ ನಿಮ್ಮ ಸರ್ವಿಸಸ್ ಓನ್ಲಿ ಬೆಂಗಳೂರು ಮಾತ್ರನಾ? ಆಲ್ ಓವರ್ ಕರ್ನಾಟಕ ಇದನ್ನ ಕೊಡೋದಕ್ಕೆ ರೆಡಿ ಇದ್ದೀರಾ ನೀವು? ಆಲ್ ಓವರ್ ಕರ್ನಾಟಕ 100% ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ಪ್ರಾಡಕ್ಟ್ ತಲುಪಬೇಕು ಅನ್ನೋದೇ ನಮ್ಮ ಇಷ್ಟ. ಸೊ ಎಲ್ಲ ಕಡೆನೂ ಸರ್ವಿಸ್ ಕೊಟ್ಟೆ ಕೊಡ್ತೀವಿ ಸರ್. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಜನಕ್ಕೆ ಒಂದು ಡೌಟ್ ಬರ್ಬೋದು, ಬೆಂಗಳೂರಲ್ಲಿ ಇದೆ ಪ್ರಾಡಕ್ಟ್, ನಾವು ಔಟ್ ಆಫ್ ಬ್ಯಾಂಗ್ಳೂರ್ ತಗೊಂಡ್ರೆ ಸರ್ವಿಸ್ ಯಾವ ರೀತಿ ಅಂತ. ವಿತಿನ್ ಬ್ಯಾಂಗ್ಳೂರ್ ಅಂದ್ರೆ 24 hours ಅಲ್ಲಿ ನಾವು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ವಿತಿನ್ 48 hours ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಅಕಸ್ಮಾತ್ ಅದೇನಾದ್ರು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ರೆ ನಿಯರ್ ಬೈ ಟೆಕ್ನಿಷಿಯನ್ಸ್ನ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಅವ್ರನ್ನ ಕಳ್ಸಿಕೊಡ್ತೀವಿ. ನಿಮಗೆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಡೋದು ಅವತ್ತೇ ಟ್ರೈ ಮಾಡ್ತೀವಿ ಎಮರ್ಜೆನ್ಸಿ ಕೇಸಸ್ ಅಲ್ಲಿ. ವಾಟ್ ಅಬೌಟ್ ಡೆಲಿವರಿ ಚಾರ್ಜಸ್? ಬೆಂಗಳೂರಲ್ಲಿ ಎಷ್ಟು ಡೆಲಿವರಿ ಚಾರ್ಜಸ್ ತಗೊಂತಾರೆ? ಹೊರಗಡೆ ಎಷ್ಟಾಗುತ್ತೆ? ಆಲ್ ಓವರ್ ವಿತಿನ್ ಬ್ಯಾಂಗ್ಳೂರ್ ಎಲ್ಲೇ ತಗೊಳ್ಳಿ ಫ್ರೀ ಡೆಲಿವರಿ. ವಿತಿನ್ ಬ್ಯಾಂಗ್ಳೂರ್ ನೀವು ಎಲ್ಲೇ ಡೆಲಿವರಿ ತಗೊಳ್ಳಿ ಫ್ರೀ ಡೆಲಿವರಿ ಇರುತ್ತೆ. ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಡೆಲಿವರಿ ಬಂದ್ಬಿಟ್ಟು ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಡೋರ್ಸ್. ಅಂದರೆ ಡೆಲಿವರಿ ಚಾರ್ಜಸ್ ನಿಮಗೆ ಮ್ಯಾಕ್ಸಿಮಮ್ 1000 to 1500 rupees ಪರ್ ಡೋರ್ ಬರುತ್ತೆ. ನೀವು ಅಕಸ್ಮಾತ್ ನಂಬರ್ ಆಫ್ ಕ್ವಾಂಟಿಟೀಸ್ ಜಾಸ್ತಿ ತಗೊಂಡಾಗ ಡೆಲಿವರಿ ಚಾರ್ಜ್ ಕೂಡ 1500 ಇಂದ ಡಿಕ್ರೀಸ್ ಮಾಡ್ಕೊಡ್ತೀವಿ. ಹೌದು, 100%. ನಂಬರ್ ಆಫ್ ಕ್ವಾಂಟಿಟಿ ಇನ್ಕ್ರೀಸ್ ಆದಾಗ ಆದಷ್ಟು ನಿಮ್ಮ ಡೆಲಿವರಿ ಚಾರ್ಜಸ್ನ ಲೋಯೆಸ್ಟ್ ಮಾಡ್ಕೊಡ್ತೀವಿ. ಆಮೇಲೆ ಈ ರೀತಿ ಸ್ಟೀಲ್ ಡೋರ್ಗಳನ್ನ ನಾವು ಹಾಕಿಸ್ಬೇಕು ಅಂದ್ರೆ ನಮ್ಮ ಮನೆ ಕಟ್ತಾ ಇದ್ದೀನಿ ಅನ್ಕೊಳ್ಳೋಣ. ಸೊ ಯಾವ ಸಮಯದಲ್ಲಿ ನಿಮ್ಮನ್ನು ಕರಿಬೇಕು ನಾವು? ಖಂಡಿತ ಸರ್, ನೀವು ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜಸ್, ವಾಲ್ ಬಿಲ್ಡಿಂಗ್ ಸ್ಟೇಜಸ್ ಅಲ್ಲಿ ನಮ್ಮನ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ಏನು ಅಡ್ವಾಂಟೇಜ್ ಅಂದ್ರೆ ನಮ್ದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಬರೋದ್ರಿಂದ ಸೊ ಎಕ್ಸಾಕ್ಟ್ ಕಟ್ಔಟ್ ಬಿಟ್ಕೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಬರಲ್ಲ. ಸೊ ಅಕಸ್ಮಾತ್ ನೀವು ಅನ್ಸೈಜ್ ಮಾಡಿದಾಗ ಸೊ ಅಲ್ಲಿ ವಾಲ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ, ಇಲ್ಲ ಬ್ರೇಕ್ ಮಾಡಬೇಕು, ಅದೊಂದು ಬರುತ್ತೆ. ಅದ್ರ ಬದಲು ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಮಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ನಾವು ಎಕ್ಸಾಕ್ಟ್ ಡೀಟೇಲ್ಸ್ ಕೊಟ್ಟಾಗ ನಿಮ್ಗೆ 100% ಕ್ಲಿಯರ್ ಇರುತ್ತೆ. ಪ್ರಾಡಕ್ಟ್ ಬಗ್ಗೆ ಆಗಲಿ ನಮಗೆ ಡೋರ್ ಹೆಂಗೆ ಕೂರುತ್ತೆ ಅಂತ ನಿಮ್ಗೇನು ಮತ್ತೆ ನೆಕ್ಸ್ಟ್ ಕನ್ಫ್ಯೂಷನೇ ಇರಲ್ಲ. ಓಕೆ, ಈ ಡೋರ್ಗಳನ್ನ ನಾವೇ ಇನ್ಸ್ಟಾಲ್ ಮಾಡ್ಕೋಬೇಕಾ? ನೀವು ಬಂದು ಇಲ್ಲ ಸರ್, ಕೊಡ್ತೀರಾ? ನಾವೇ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಬಂದ್ಬಿಟ್ಟು ಇದು ಕ್ವಾಲಿಟಿ ಸರ್ವಿಸ್ ಕೊಡಬೇಕು. ಟಾಪ್ ನಾವು ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಾಡಕ್ಟ್ ನಾವು ಈ ಮಾರ್ಕೆಟ್ ಅಲ್ಲಿ ಉಳಿಬೇಕಂದ್ರೆ ಪ್ರಾಡಕ್ಟ್ ನ ಸೇಲ್ ಮಾಡೋದು ಸೆಕೆಂಡ್ರಿ ಸರ್. ಫಸ್ಟ್ ಸರ್ವಿಸ್ ಕೊಡಬೇಕು. ಸೊ ಆ ಸರ್ವಿಸ್ಗೆ ನಾನು
ನಿಂತಿ ಕೊಡಬಲ್ಲೆ ಅನ್ನೋ ಒಂದು ಮಾತಿಂದ ಈ ಪ್ರಾಡಕ್ಟ್ ಸರ್ವಿಸ್ಗೆ ಬದ್ಧ ಆಗಿದ್ದೀರಾ ನೀವು ಅಲ್ವಾ? ಸರ್ ಚಿಕ್ಕವರಿದ್ರು ಕೂಡ ನಿಮ್ ಸರ್ವಿಸ್ ಕೊಡೋಕೆ ರೆಡಿ ಇದ್ದಾರೆ. ಸೊ ಯೋಚನೆ ಮಾಡಬೇಡಿ, ಸರ್ಗೆ ಡೆಫಿನೆಟ್ಲಿ ನಿಮ್ಮ ಮನೆ ಬಾಗಿಲಿನ ಜವಾಬ್ದಾರಿಯನ್ನ ಕೊಡಬಹುದು. ಸರ್, ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೈಕ್ ಆಲ್ರೆಡಿ ಮನೆ ಕಟ್ಟಾಗಿದೆ, ವುಡ್ ಡೋರ್ ಇದೆ. ಸರ್, ನಮ್ಗೆ ಈ ವುಡ್ ಡೋರ್ ಬೇಡ, ನಾವು ನಿಮ್ಮ ಸ್ಟೀಲ್ ಡೋರ್ ಹೋಗ್ಬೇಕು ಅಂತ ಜನ ಥಿಂಕ್ ಮಾಡಿದ್ರು. ಅದು ಪಾಸಿಬಲ್ ಇದೆಯಾ? ಹೌದು ಸರ್, ಪಾಸಿಬಲ್ ಇದೆ. ಬಟ್ ಏನಂದ್ರೆ ಸ್ವಲ್ಪ ಕಮ್ಯುನಿಕೇಶನ್ ಕಸ್ಟಮರ್ ನಮ್ಮ ಜೊತೆ ಇದ್ರೆ 100% ಪಾಸಿಬಲ್ ಸರ್. ಏನಿಲ್ಲ, ಎಕ್ಸಿಸ್ಟಿಂಗ್ ಡೋರ್ನ ತೆಗೆಸಿ ಸೊ ಇಮಿಡಿಯೇಟ್ ಬೇಕಂದ್ರೂ ಸ್ವಲ್ಪ ಮಾಡಿಕೊಡ್ತೀವಿ. ಏನಂದರೆ ಅದು ಸ್ಟ್ಯಾಂಡರ್ಡ್ ಸೈಜ್, ನಮ್ಮ ಸೈಜಿಗೆ ಸೂಟ್ ಆಗಂಗಿದೆ, ಇಮಿಡಿಯೇಟ್ಲಿ ಅದನ್ನು ತೆಗೆಸಿ ಫಿಟ್ ಮಾಡ್ಕೊಡ್ತೀವಿ. ಬಟ್ ಏನಂದರೆ ಕಸ್ಟಮರು ಡೋರ್ನ ತೆಗೆಸ್ಕೊಟ್ರೆ ನಾವು 100% ಸ್ಟೀಲ್ ಡೋರ್ನ ಫಿಟ್ ಮಾಡ್ಕೊಡ್ತೀವಿ. ಹೌದು, ವುಡನ್ ಡೋರ್ನ ತೆಗೆಸ್ಕೊಟ್ರೆ 100% ನಾವು ಸ್ಟೀಲ್ ಡೋರ್ನ ಫಿಟ್ ಮಾಡ್ಕೊಡ್ತೀವಿ. ಡೋರ್ ತೆಗೆಸಬೇಕು, ಸುತ್ತಲೂ ಫ್ರೇಮ್ ಕೂಡ ರಿಮೂವ್ ಮಾಡಬೇಕು. ಹೌದು, ಫ್ರೇಮ್ ರಿಮೂವ್ ಮಾಡ್ಬೇಕು ಸರ್. ಹೌದು, ನಮ್ದು ಕಂಪ್ಲೀಟ್ ಸೆಟ್ಟೇ ಬರೋದು, ಡೋರ್ ಮಾತ್ರ ಬರಲ್ಲ, ವಿತ್ ಫ್ರೇಮ್ ಮಾತ್ರನೇ ಬರುತ್ತೆ. ವಿತ್ ಕಂಪ್ಲೀಟ್ ಸೆಟ್ಟೇ ಬರುತ್ತೆ. ಯಾಕಂದರೆ ಬೇರೆ ಡೋರ್ಸ್ಗೆ ನಾವು ನಮ್ಮ ಬೇರೆ ಫ್ರೇಮ್ಸ್ಗೆ ನಮ್ಮ ಡೋರ್ ಆದಾಗ ಸ್ಲ್ಯಾಗ್ ಆಗುತ್ತೆ ವೆಯ್ಟ್ ಇಂದ. ನಾವು ಯೂಸ್ ಮಾಡೋದು ಹೆವಿ ಲೋಡೆಡ್ ಇಂಚಸ್. ವುಡ್ ಹಾಕಿದಾಗ ವೆಯ್ಟ್ ತಡೆಯಲ್ಲ, ಸ್ಲ್ಯಾಗ್ ಆಗುತ್ತೆ. ಆಮೇಲೆ ನಮ್ಮ ಥಿಕ್ನೆಸ್ 70 mm ಬರುತ್ತೆ. ವುಡ್ ನಾರ್ಮಲಿ 30 to 40 mm ಬರುತ್ತೆ. ಸೊ ಅವಾಗ ಸೆಟ್ ಆಗಲ್ಲ. ಅದರಿಂದ ಸೊ ನಮ್ಮ ಫ್ರೇಮ್ಸ್ ಅಲ್ಲೇ ಆಗಿರ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ ಫ್ರೇಮು ನಿಮ್ದೇ ಆಗಿರಬೇಕು, ಡೋರು ನಿಮ್ದೇ ಆಗಿರುತ್ತೆ, ಲಾಕ್ಸ್ಗಳು ನಿಮ್ದೇ ಆಗಿರುತ್ತೆ, ಇಂಜಸ್, ಆಕ್ಸೆಸರೀಸ್, ಎವ್ರಿಥಿಂಗ್ ವಿತ್ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್, ಬ್ಯಾಂಗ್ಳೂರ್ ಡೆಲಿವರಿ ಸೇರಿಸಿ ನಾನು ಹೇಳ್ತಾ ಇರೋದು ಪ್ರೈಸಸ್ 24,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ವೀಕ್ಷಕರೇ? ಸೊ ಲೈಫ್ ಟೈಮ್ ಬರುವಂತ ಡೋರ್ಗೆ 24,000 ಯಾಕೆ ಕೊಡಲ್ಲ ವೀಕ್ಷಕರೇ? ಡೆಫಿನೆಟ್ಲಿ ಕೊಡ್ಬೋದು. ರೂಮ್ ಡೋರ್ಗಳು ಆಪ್ಷನ್ ಕೂಡ ಇದೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ, ನೀವು ಇದಕ್ಕೆ ಹೋಗ್ಬೋದು. ನಾನಂತೂ ಒಂದು ಒಳ್ಳೆ ಥಮ್ಸ್ ಅಪ್ ಅಂತೂ ಇದಕ್ಕೆ ಕೊಡ್ತೀನಿ. ಸರ್, ಇವಾಗ ಯಾರಾದ್ರೂ ಬರಬೇಕು ಅಂತಂದ್ರೆ ಅಡ್ರೆಸ್ ಇಲ್ಲಿ ಸರ್, ಎಲ್ಲಿ ಬರಬೇಕು? ಇದು ನೋಡಿ ಸರ್, ನಿಮ್ಗೆ ಎಲ್ಲರಿಗೂ ಈಸಿಲಿ ಕಮ್ಯುನಿಕೇಬಲ್ ಆಗಿಬಿಟ್ಟೆ ಅಂದ್ಬಿಟ್ಟು ನಾನು ಲೊಕೇಶನ್ ಸೆಟ್ಟಿಂಗ್ ಅಪ್ ಲೊಕೇಶನ್ ಇಂದ ಪ್ಲಾನ್ ಮಾಡಿದ್ದೀನಿ. ನಿಯರ್ ಟು ಮೆಟ್ರೋ ಸರ್, ದಾಸರಳ್ಳಿ ಮೆಟ್ರೋ ಅಲ್ಲಿ ಹೇಳಿದ್ರೆ 100 ಮೀಟರ್ ಇಲ್ಲ ಸರ್, 1 minute ವಾಕೇಬಲ್. 1 minute ಅಂದ್ರೆ ನೀವೇ ನೋಡಿ, ನೀವು ಬಂದಿದ್ದಾರಲ್ಲೇ ನೋಡಿದ್ರೆ ಮೆಟ್ರೋ ಇಂದ 1 minute ವಾಕೇಬಲ್, ಈಸಿ ಆಗಿ ಬರ್ಬೋದು. ಹೌದು ಸರ್. ಔಟ್ ಆಫ್ ಬ್ಯಾಂಗ್ಳೂರಿಂದ ಯಾರೇ ಔಟ್ ಆಫ್ ಬ್ಯಾಂಗ್ಳೂರಿಂದ ಬಂದವ್ರಿಗೂ ನಿಮಗೆ ವಿತ್ ಇನ್ ಬ್ಯಾಂಗ್ಳೂರ್ ಹೋಗೋ ಟ್ರಾಫಿಕ್ ಪ್ರಾಬ್ಲಮ್ ಇರಲ್ಲ. ಇಲ್ಲಿಂದನೇ ನಿಮಗೆ ಈಸಿಲಿ ಆಕ್ಸೆಸಬಲ್ ಇರುತ್ತೆ. ಓಕೆ, ಟೈಮಿಂಗ್ಸ್ ಏನಿರುತ್ತೆ ಸರ್? ಟೈಮಿಂಗ್ಸ್ ಬಂದ್ಬಿಟ್ಟು 10 to 7 ಇರುತ್ತೆ ಸರ್. ಓಕೆ, ಸಂಡೇಸ್ ಓಪನ್ ಇರುತ್ತೆ? ಸಂಡೇ ಕೂಡ ಓಪನ್ ಇರುತ್ತೆ, ಬಟ್ 10 to 2. ಸಂಡೇಸ್ ಬಂದ್ಬಿಟ್ಟು 10 to 2 ವರೆಗೂ ಓಪನ್ ಇರುತ್ತೆ. ನಾರ್ಮಲ್ ವೀಕ್ ಡೇಸ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಓಪನ್ ಇರುತ್ತೆ 10 to 7. ಹೌದು ಸರ್. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಲ್ ಮಾಡ್ಬೋದು ಸರ್ ನಾವು? ಸರ್, ಖಂಡಿತ ಕಾಲ್ ಮಾಡ್ಬೋದು. ಆದಷ್ಟು ಮಾರ್ನಿಂಗ್ 8 ಇಂದ ನೈಟ್ 9 ಒಳಗಡೆ ಕಾಲಿಂಗ್ಸ್ ಟೈಮ್ ಇರಲಿ. ಬಟ್ ಶೋರೂಮ್ ಓಪನಿಂಗ್ ಟೈಮ್ಸ್ ಬಂದ್ಬಿಟ್ಟು 10 to 7 ಇಲ್ಲಿ ಅಲ್ವಾ? ಸೊ ಈಗ ಯಾರಾದ್ರೂ ಲೈಕ್ ನಮ್ಗೆ ನಮ್ಮ ಮನೆಗೆ ಒಂದು ಕೊಟೇಶನ್ ಬೇಕು, ಸೊ ನಮ್ಗೆ ಕೊಟೇಶನ್ಸ್ ಹಾಕೊಡಿ ಅಂದ್ರೆ ಕೊಟೇಶನ್ ಎಲ್ಲ ಕೊಡ್ತೀವಿ? ಖಂಡಿತ ಸರ್, ಎಲ್ಲ ಸಿಸ್ಟಮ್ ವಿತ್ ಇನ್ವಾಯ್ಸ್ ಸಮೇತ ಕೊಡ್ತೀವಿ ಸರ್. ವಿತ್ ಇನ್ವಾಯ್ಸ್ ಕೊಡ್ತೀವಿ. ಇದಕ್ಕೂ ಕೂಡ ಬಿಲ್ಗಳಿರ್ತಾವ? ಹೌದು ಸರ್, 100%. ಸರ್, ಫೈನಲ್ ಆಗಿ ಒಂದೇ ಕ್ವಶನ್, ಫ್ಯೂಚರ್ ಪ್ಲಾನ್ ಏನ್ ಸರ್ ನಿಮ್ ಕಡೆಯಿಂದ? ನಂದೇನಂದ್ರೆ ನಾನು ಮಾಡ್ತಿರೋ ಪ್ರಾಡಕ್ಟ್ ಅಲ್ಲಿ ಬೆಸ್ಟ್ ಸರ್ವಿಸ್ ಕೊಡಬೇಕು, ಮತ್ತೆ ವೆರೈಟಿ ಆಫ್ ಡಿಸೈನ್ಸ್ ನ ತರಬೇಕು. ನಾನು ಬೇರೆ ಪ್ರಾಡಕ್ಟ್, ಬೇರೆ ಬಿಸ್ನೆಸ್ ಅಲ್ಲ, ಸೇಮ್ ಬಿಸ್ನೆಸ್ ಅಲ್ಲಿ ಮತ್ತೆ ಹೊಸ ಡಿಸೈನ್ಸ್ ಕೊಟ್ಟು ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಿ ಇಟ್ಕೋಬೇಕು. ಓಕೆ ಓಕೆ. ಆಲ್ರೆಡಿ ಎಷ್ಟೊಂದು ವೆರೈಟೀಸ್ ಇದೆ, ಇನ್ನು ವೆರೈಟೀಸ್ ಆಡ್ ಮಾಡ್ತೀರಾ ನೀವು? ಖಂಡಿತ ಸರ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಆಡ್ ಮಾಡ್ಬೇಕು ನೀವು, ನಮ್ಮ ವೀಕ್ಷಕರಿಗೂ ಕೂಡ ವೆರೈಟೀಸ್ ಗಳನ್ನ ಕೊಡಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವೆರೈಟಿ ಆಗಿರುವಂತ ಸ್ಟೀಲ್ ಡೋರ್ಗಳು ಬರಬೇಕು, ನಾವು ಅದು ನೋಡಿ ಖುಷಿ ಪಡಬೇಕು, ನಾವು ಕೂಡ ಕವರೇಜ್ ಮಾಡಬೇಕು. ಡೆಫಿನೆಟ್ಲಿ ನಿಮಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ವೀಕ್ಷಕರು ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಕನ್ನಡಿಗರು ಪ್ರಾರಂಭಿಸುವಂತ ಬಿಸ್ನೆಸ್ ಅಂತ ಹೇಳ್ಬೋದು. ಕನ್ನಡಿಗರು ಬೆಳೆಸಬೇಕು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ದಯವಿಟ್ಟು ನೀವು SD ಎಂಟರ್ಪ್ರೈಸಸ್ಗೆ ಬರಬಹುದು. ನಮ್ಮ ಕನ್ನಡಿಗರಿಂದ ನೀವು ಒಂದು ಸೂಪರ್ ಆಗಿರುವಂತ ಸ್ಟೀಲ್ ಡೋರ್ ಅನ್ನ ಪರ್ಚೇಸಸ್ ಮಾಡಬಹುದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸ್ಟೀಲ್ ಡೋರ್ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.